ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಹಲವು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡೋಣ. ಮೊದಲ ಸುದ್ದಿ ಒನ್ಸ್ ಅಗೇನ್ ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ. ತಮಿಳುನಾಡು ಅಂತ ಹೇಳಿದರೆ ತಮಿಳುನಾಡಿನ ಸರ್ಕಾರ ವರ್ಸಸ್ ರಾಜ್ಯಪಾಲರು ಆಗಿದ್ದನ್ನ ಅನೇಕ ವಿಚಾರಗಳಲ್ಲಿ ಕಂಡಿದ್ದೇವೆ. ಡಿಎಂಕೆ ಕೊಟ್ಟಂತ ಭಾಷಣವನ್ನು ನಾನು ಓದೋದಿಲ್ಲ ಅಂತ ಈ ಹಿಂದಿನ ರಾಜ್ಯಪಾಲರು ಸದನದಿಂದ ಹೊರಗಡೆ ಹೋಗಿದ್ದನ್ನು ನೋಡಿದ್ದೇವೆ. ಆದ ಕಾರಣಕ್ಕಾಗಿ ರಾಜ್ಯಪಾಲರ ಹುದ್ದೆಯೇ ಬೇಡ ಅಂತ ತಮಿಳುನಾಡು ಒಂದು ಹಂತದಲ್ಲಿ ಪ್ರತಿಪಾದನೆ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಈ ಹಿಂದೆ ಆಗಿದ್ದಂಥ ಬೆಳವಣಿಗೆ 2026ರ ಸಾರ್ವತ್ರಿಕ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಡಿಎಂಕೆ ಮಕಾಡೆ ಮಲಗ್ತು, ಟಿವಿಕೆ ಗೆದ್ದಿದೆ. ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆ ಮಾಡಬೇಕು ಅಂತ ಟಿವಿಕೆಯ ದಳಪತಿ ವಿಜಯ್ ಕಳೆದ 2 ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಪ್ರಯತ್ನವನ್ನು ಮಾಡಿದ್ರು, ಎಲ್ಲವೂ ಕೂಡ ಆಯಿತು. ಆದರೆ ರಾಜ್ಯಪಾಲರು ಮಾತ್ರ ನಕಾರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು ಕೂಡ ಬಹುಮತಕ್ಕೆ ಬೇಕಾದ 118 ಸ್ಥಾನಗಳು ಟಿವಿಕೆ ಬಳಿ ಇಲ್ಲ ಅಂತ. ಹಾಗಾದರೆ ಕಾನೂನುಗಳು ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಆದೇಶಗಳು ಏನಿದೆ? ರಾಜ್ಯಪಾಲರೇ ಟಿವಿಕೆಗೆ ಅಡರುತೊಡರಾಗ್ತಾ ಇದ್ದಾರಾ? ಏನು ಕತೆ ಇದು? ತಮಿಳುನಾಡಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ? ಡೀಟೇಲ್ಸ್ ನೋಡೋಣ. ಇನ್ನು ಎರಡನೇ ಸುದ್ದಿ ಇದೆ. ತಮಿಳುನಾಡಲ್ಲಿ ಒಂದು ವೇಳೆ ಟಿವಿಕೆ ಸರ್ಕಾರ ರಚನೆ ಆಗದೆ ಹೋದರೆ ಏನಾಗಬಹುದು ಎನ್ನುವಂಥ ಕುತೂಹಲಗಳಿದೆ. ಒಂದು ಸುದ್ದಿ ಬರ್ತಾ ಇದೆ. ಯಾವ ಸುದ್ದಿ ಅಂತ ಹೇಳಿದರೆ, ದಶಕಗಳ ವೈಷಮ್ಯವನ್ನು ಮರೆತು, ದಶಕಗಳ ಹಗೆತನವನ್ನು ಮರೆತು ಡಿಎಂಕೆ ಮತ್ತು ಎಐಎಡಿಎಂಕೆ ಟಿವಿಕೆಯನ್ನು ಹೊರಗಿಡಬೇಕು ಅನ್ನುವ ಕಾರಣಕ್ಕಾಗಿ ಮೈತ್ರಿ ಮಾಡಿಕೊಳ್ತಾರೆ. ಅವರಿಬ್ಬರು ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ಅವರಿಗೆ ಪಕ್ಷೇತರರು ಮತ್ತು ಸಣ್ಣ ಪುಟ್ಟ ಪಕ್ಷದವರು ಸಪೋರ್ಟ್ ಮಾಡ್ತಾರೆ. ಆ ಮುಖಾಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಇದು ಸಾಧ್ಯನಾ? ಸಾಧ್ಯ ಅನ್ನತ್ತೆ ಭಾರತದ ರಾಜಕಾರಣದ ಇತಿಹಾಸ. ಯಾಕಂದರೆ ಯಾರ್ಯಾರು ವೈಷಮ್ಯಗಳಿದ್ರೋ ಅವರು ಎದುರುಗಳೇ ಇರುವಂಥ ಎದುರಾಳಿಯನ್ನು ಸೋಲಿಸೋದಕ್ಕೆ ಅನೇಕ ಬಾರಿ ಸಿದ್ಧಾಂತಗಳನ್ನು ಮರೆತು ಕೂಡ ಇಲ್ಲಿ ಮೈತ್ರಿ ಮಾಡಿಕೊಂಡಿದ್ದನ್ನು ನೋಡಿದ್ದೀವಿ. ಹಾಗಾದರೆ ತಮಿಳುನಾಡಲ್ಲಿ ಹಾಗಾಗತ್ತಾ? ಡೀಟೇಲ್ಸಿಗೆ ಬರೋಣ. ಇನ್ನು ಮೂರನೇ ಸುದ್ದಿ ವೆಸ್ಟ್ ಬೆಂಗಾಳದ ಕತೆ. ವೆಸ್ಟ್ ಬೆಂಗಾಳದಲ್ಲಿ ಚುನಾವಣೆ ಮುಗಿದಿದೆ. ಬಿಜೆಪಿ ಅತಿ ದೊಡ್ಡ ಪಾರ್ಟಿಯಾಗಿ ಬಹುಮತ ಪಡೆದುಕೊಂಡಿದೆ. ಹಿಂಸಾಚಾರ ಮಾತ್ರ ನಿಲ್ತಾ ಇಲ್ಲ. ಯಾವ ಸುವೆಂದು ಅಧಿಕಾರಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಾ ಇದೆಯೋ ಅದೇ ಸುವೆಂದು ಅಧಿಕಾರಿಯ ಆಪ್ತ ಕಾರ್ಯದರ್ಶಿಯನ್ನ ಹೊಡೆದುರುಳಿಸಲಾಗಿದೆ, ಹತ್ಯೆ ಮಾಡಲಾಗಿದೆ, ಕೊಲೆ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ? ಪಶ್ಚಿಮ ಬಂಗಾಳದಲ್ಲಿ. ಹಾಗಾದರೆ ಇದೀಗ ಹಿಂಸಾಚಾರಗಳು ನಡೀತಾ ಇದೆ. ಅದು ಟಿಎಂಸಿ ಕಡೆಯಿಂದ, ಅದು ಬಿಜೆಪಿ ಕಡೆಯಿಂದಲೂ ಕೂಡ ಮನೆಗಳಿಗೆ ಬೆಂಕಿ ಹಚ್ಚೋ ಪ್ರಯತ್ನ. ಟಿಎಂಸಿ ಕಚೇರಿಗಳಿಗೆ, ಬಿಜೆಪಿ ಕಚೇರಿಗಳಿಗೆ ಬೆಂಕಿ ಹಚ್ಚೋ ಪ್ರಯತ್ನಗಳಾಗ್ತಾ ಇದೆ. ಹಾಗಾದರೆ ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ? ಯಾವ ಕಾರಣಕ್ಕಾಗಿ? ಡೀಟೇಲ್ಸಿಗೆ ಬರೋಣ. ಇನ್ನು ನಾಲ್ಕನೆಯ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ಒಂದು ಖುಷಿ ಸುದ್ದಿ ಕೊಟ್ಟಿದ್ದಾರೆ. ಸರಿಸುಮಾರು ಒಂದು 3 ತಿಂಗಳ ನಂತರ ನಾವು ಶುರು ಮಾಡಿದ್ದಂಥ ಎಫೆಕ್ಟಿವ್ ಫ್ಯೂರಿ ಅನ್ನುವಂಥ ಕಾರ್ಯಾಚರಣೆ ಏನಿತ್ತು ಅದನ್ನು ಕೊನೆಗಾಣಿಸ್ತೀವಿ. ಆದರೆ ಇರಾನ್ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಕಚ್ಚಾ ತೈಲದ ವಿಚಾರದಲ್ಲಿ ನಮಗೂ ಮತ್ತು ನಿಮಗೂ ಖುಷಿ ಸುದ್ದಿಗಳೇನಾದರೂ ಸಿಗುತ್ತಾ? ಡೀಟೇಲ್ಸಿಗೆ ಬರ್ತೀನಿ. 5ನೇ ಸುದ್ದಿ. 1 ವರ್ಷದ ಹಿಂದೆ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಮಾಡಿ ಯಶಸ್ವಿಯಾಗಿತ್ತು. ಯಾವ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಪಹಲ್ಗಾಮ್ ಮೇಲೆ ದಾಳಿ ಮಾಡಿ 26 ಜನರ ಸಾವಿಗೆ ಕಾರಣವಾಗಿದ್ರೋ ಅದೇ ಪಾಕಿಸ್ತಾನಕ್ಕೆ ಅವರದ್ದೇ ನೆಲದಲ್ಲಿ ನುಗ್ಗಿ ಭಾರತೀಯ 3 ಪಡೆಗಳು, ನೌಕಾಪಡೆ, ಭೂಪಡೆ ಮತ್ತು ವಾಯುಪಡೆ 3 ಪಡೆಗಳು ಕೂಡ ಅವರದ್ದೇ ದೇಶಕ್ಕೆ ಹೋಗಿ ಹೊಡೆದುರುಳಿಸಿ ಬಂದಿದ್ದಂತಹ ಇತಿಹಾಸ ಇದೆ. ಇದು ಭಾರತೀಯರು ಸಂಭ್ರಮಿಸುವಂತಹ ದಿನ. ಹಾಗಾದರೆ ಏನೇನೆಲ್ಲ ಆಗಿತ್ತು? ಎಲ್ಲ ಸುದ್ದಿಗಳನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ವಿಜಯ್ ಸರ್ಕಾರಕ್ಕೆ ಗವರ್ನರ್ ಗಂಡಾಂತರ. ಎರಡು 2006ರ ವಿಧಾನಸಭಾ ಚುನಾವಣೆಯ ನಂತರ ತಮಿಳುನಾಡು ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಚುನಾವಣೆಯ ವಿಚಾರದಲ್ಲಿ. ಯಾಕಂದರೆ ನಾವು ನಿನ್ನೆ ಮೊನ್ನೆಯೂ ಕೂಡ ಮಾತನಾಡಿದ ಹಾಗೆ ಪ್ರತಿ ಬಾರಿಯೂ ಕೂಡ ಡಿಎಂಕೆ ಮತ್ತು ಎಐಡಿಎಂಕೆ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇತ್ತು. 2006ರಲ್ಲಿ ಒಂದು ವ್ಯತಿರಿಕ್ತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಾಗಿ 10 ವರ್ಷಗಳ ನಂತರ ಇಂಥದ್ದೊಂದು ಪರಿಸ್ಥಿತಿ ತಮಿಳುನಾಡಲ್ಲಿ ನಿರ್ಮಾಣ ಆಗಿದೆ. ಯಾವುದರ ಮುಖಾಂತರ? ಹೊಸದಾಗಿ ಸ್ಥಾಪನೆಯಾಗಿರುವಂತಹ ಟಿವಿಕೆಗೆ ಒಂದು ದೊಡ್ಡ ಸಂಖ್ಯೆ ಬರುವುದರ ಮುಖಾಂತರ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಹಾಗಾದರೆ ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ.
ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ದಳಪತಿ ವಿಜಯ್ ಈ ಫಲಿತಾಂಶ ಬಂದ ನಂತರ ಇಮೇಲ್ ಮುಖಾಂತರ ರಾಜ್ಯಪಾಲರಿಗೆ ಹೇಳಿದ್ರು, ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ, ಹಕ್ಕು ಸಾಧಿಸುವ ಪ್ರಯತ್ನ ಮಾಡಿದ್ರು. ನಿನ್ನೆ ಸ್ವತಃ ವಿಜಯ್ ಅವರು ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದರು. ಒನ್ಸ್ ಅಗೇನ್ ಇವತ್ತು ಕೂಡ ಭೇಟಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ? ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೀವಿ, ಈ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಒಂದು ಹಕ್ಕಿದೆ, ನಮಗೆ ಅವಕಾಶ ಕೊಡಬೇಕು ಅಂತ. ಆದರೆ ಅಲ್ಲಿಯ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಹೇಳ್ತಾ ಇದ್ದಾರೆ, ಹೌದು ಅವಕಾಶವನ್ನು ಕೊಡ್ತೀವಿ, ಆದರೆ ನಿಮಗಿರುವಂತಹ ಬೆಂಬಲ ಪಟ್ಟಿ ಏನಿದೆ ಅದನ್ನು ನಮಗೆ ಕೊಡಿ ಅಂತ. 108 + 5 ಕಾಂಗ್ರೆಸ್ ಹಿಡಿದ್ರು 113 ಆಯಿತು. ಇನ್ನು 5 ಸ್ಥಾನಗಳ ಕೊರತೆ ಯಾರಿಗಿದೆ? ಇದೇ ಟಿವಿಕೆಗೆ ಕಾಡ್ತಾ ಇದೆ. ಆ ಟಿವಿಕೆಗೆ PMK ಅವರು ಸಪೋರ್ಟ್ ಮಾಡ್ತಾರೆ, CPIನವರು ಸಪೋರ್ಟ್ ಮಾಡ್ತಾರೆ, CPMನವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಶುರುವಾಗಿದೆ. ಹಾಗಾದ್ರೆ ಈ ಬೆಳವಣಿಗೆಗಳು ಯಾಕಾಯಿತು? ಹಾಗಾದ್ರೆ ನೀವು ಗಮನಿಸಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಪಕ್ಕದ ಗೋವಾದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಗೋವಾದಲ್ಲಿ ಬಿಜೆಪಿ ಏನು ಮಾಡಿತ್ತು, ನಾವು ಅಧಿಕಾರದಿಂದ ತಪ್ಪಿ ಹೋಗ್ತೀವಿ ಅನ್ನೋ ಕಾರಣಕ್ಕಾಗಿ ಸಣ್ಣ ಸಣ್ಣ ಪಕ್ಷಗಳನ್ನು ಜೋಡಿಸಿಕೊಂಡು ಅಧಿಕಾರಕ್ಕೆ ಬರೋ ಪ್ರಯತ್ನ. ಕಾಂಗ್ರೆಸ್ ಕೂಡ ಅದೇ ಕಾರಣಕ್ಕಾಗಿ ಬೇಷರತ್ ಮೈತ್ರಿಯನ್ನ ಯಾರ ಜೊತೆ ಮಾಡ್ಕೊಂಡಿದ್ದಾರೆ? ಟಿವಿಕೆ ಜೊತೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆತುರದಲ್ಲಿ ಹೋಗಿ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾಯಿತು. ಆದರೆ ಆ ಕನ್ವಿನ್ಸ್ನ ಪ್ರಯತ್ನಗಳಿಗೆ ಇದೀಗ ರಾಜ್ಯಪಾಲರು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಟಿವಿಕೆ ಸರ್ಕಾರಕ್ಕೆ ಗವರ್ನರ್ ಗಂಡಾಂತರ ಹೆಂಗಿದೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಮ್ಯಾಜಿಕ್ ನಂಬರ್ ಅನ್ನ ಸಾಧಿಸುವುದಕ್ಕೆ ಟಿವಿಕೆ ಅಥವಾ ವಿಜಯ್ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ, ಆದರೆ ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳಿಲ್ಲ. ಅದೇ ಒಂದು ವೇಳೆ ಕಾಂಗ್ರೆಸ್ ಇವತ್ತು 5 ಸ್ಥಾನ ಏನು ಗೆದ್ದಿದೆ, ಒಂದು 10 ಸ್ಥಾನಗಳನ್ನು ಗೆದ್ದಿದ್ರೆ ಟಿವಿಕೆ ಈಸಿಯಾಗಿ ಗೆದ್ದು ಬಿಡು, ಅಂದರೆ ಸರ್ಕಾರವನ್ನು ರಚನೆ ಮಾಡಿಬಿಡ್ತಿತ್ತು, ಬಹುಮತ ಸಿಕ್ತಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಗಿಲ್ಲ. ಮ್ಯಾಜಿಕ್ ನಂಬರನ್ನು ಸಾಧಿಸಬೇಕು. ಕಾಂಗ್ರೆಸ್ 5 ಶಾಸಕರ ಬೆಂಬಲ ಕೊಟ್ಟಿದೆ, 112 ಆಗಿದೆ. ಇನ್ನೂ 6 ಶಾಸಕರ ಬೆಂಬಲ ವಿಜಯ್ ಅವರಿಗೆ ಸಿಗಬೇಕಾಗಿದೆ. ರಾಜ್ಯಪಾಲರಿಗೆ ಮನವರಿಕೆ ಮಾಡುವಲ್ಲಿ ದಳಪತಿಗಳ ಹಾಗಾದರೆ ಸೋತ್ರ ಅನ್ನುವಂತಹ ಪ್ರಶ್ನೆ ಇದೆ. ದಳಪತಿಗಳ ಸೋತ್ರ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯಪಾಲರು ಇವರಿಗೆ ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನವರು ಏನೋ ಬೆಂಬಲವನ್ನು ಕೊಟ್ಟಿದ್ದಾರೆ, ಅದರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಇದೇ ವಿಜಯ್ ಅವರು ರಾಜ್ಯಪಾಲರಿಗೆ ಕೊಟ್ಟರು, ಅದನ್ನು ಒಪ್ಕೊಂಡ್ರು. ಆದರೆ ಇನ್ನುಳಿದಂಥ 6 ಶಾಸಕರ ಕೊರತೆ ಏನಿದೆಯಲ್ಲ, ಅದನ್ನು ಹೆಂಗೆ ನೀವು ನಿಭಾಯಿಸ್ತೀರಿ ಎನ್ನುವ ಪ್ರಶ್ನೆ, ಅದರ ಪಟ್ಟಿಯೂ ಕೂಡ ಬೇಕು ಅಂತ ರಾಜ್ಯಪಾಲರು ಕೇಳ್ತಾ ಇರೋದು. ಹೀಗಾಗಿ ರಾಜ್ಯಪಾಲರಿಗೆ ನಂಬರ್ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಖಚಿತಪಡಿಸುವುದಕ್ಕೆ ಸಂವಿಧಾನಾತ್ಮಕವಾಗಿ ಅವರಿಗಿರುವಂತಹ ಒಂದು ಅವಕಾಶ ಇದೆ. ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಅವರು ಹೇಳ್ತಾ ಇದ್ದಾರೆ, ನಾನು ಈ ಭಾರತದ ಸಂವಿಧಾನದ 164ನೇ ವಿಧಿಯ ಪ್ರಕಾರ, ಆ ವಿಧಿಯ ಪ್ರಕಾರ ಒಬ್ಬ ರಾಜ್ಯಪಾಲರು ಒಂದು ಸರ್ಕಾರದ ಸ್ಥಾಪನೆ, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ನಿಯೋಜನೆ, ಆ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟ ಅದೆಲ್ಲವನ್ನೂ ಕೂಡ ನೇಮಕ ಮಾಡುವಂಥದ್ದು ಯಾರಿಗಿರುತ್ತೆ ಅಧಿಕಾರ? ರಾಜ್ಯಪಾಲರಿಗಿರುತ್ತೆ. ಹಾಗಾದರೆ ಈ ರಾಜ್ಯಪಾಲರ ಈ ನಡವಳಿಕೆ ಏನಿದೆ ಅಂದರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ನಾನು ಹೊರಹೊಮ್ಮಿದ್ರೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಎನ್ನುವಂತಹ ಈ ಎಲ್ಲ ಬೆಳವಣಿಗೆಗಳೇನಿದೆ, ಈ ಬೆಳವಣಿಗೆ ಸದ್ಯಕ್ಕೆ ದಳಪತಿಗೆ ಒಂದು ದೊಡ್ಡ ಹಿನ್ನಡೆಯನ್ನು ಮೇಲ್ನೋಟಕ್ಕಂತೂ ಆಗ್ತಾ ಇದೆ. ಇದು ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆ. ಹಾಗಾದರೆ ವಿಜಯ್ಗೆ RV ಅರ್ಲೇಕರ್ ವಿಘ್ನವಾಗಿ ಕಾಡ್ತಾ ಇದ್ದಾರಾ? ಈ ಪ್ರಶ್ನೆ ಇದೆ. ಸರ್ಕಾರ ರಚನೆ ಮಾಡೋದಕ್ಕೆ ನಿಮ್ಮಲ್ಲಿ ಸಂಖ್ಯಾಬಲ ನಿಮ್ಮಲ್ಲಿ ಇದೆಯಾ? ದೊಡ್ಡ ಪಕ್ಷ ಎನ್ನುವ ಕಾರಣಕ್ಕೆ ಪ್ರಮಾಣಕ್ಕೆ ಅವಕಾಶ ಅಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಬಹುಮತಕ್ಕೆ ಬೇಕಾದಂಥ ಸಂಖ್ಯೆಗಳನ್ನು ನೀವು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ, ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ನಾವು ನಿನ್ನೆಯೂ ಕೂಡ ಮಾತನಾಡಿದ್ವಿ. ಕರ್ನಾಟಕದ ಉದಾಹರಣೆ, ಯಡಿಯೂರಪ್ಪನವರು ನನ್ನ ಬಳಿ ಬಹುಮತ ಇದೆ ಅಂತ ವಜುಭಾಯಿ ವಾಲಾ ಅವರಿಗೆ ಹೇಳಿದಾಗ ಅದು ಕೇವಲ ಮೌಖಿಕವಾಗಿತ್ತು, ಅವರು ಲಿಖಿತ ರೂಪದಲ್ಲಿ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಇವರು ಯಾಕೆ ಲಿಖಿತ ರೂಪದಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಂತಹ ಬೆಳವಣಿಗೆಗಳಾಗಬಾರ್ದು ಅಂತ, ಕರ್ನಾಟಕದಲ್ಲಿ ಆದಂಥ ಬೆಳವಣಿಗೆಗಳು ಆಗಬಾರದು ಅನ್ನುವ ಕಾರಣಕ್ಕಾಗಿ ಇದೀಗ ಅವರು ಲಿಖಿತ ರೂಪದಲ್ಲಿ ಕೇಳ್ತಿದ್ದಾರೆ ಅಂತ. 118 ಶಾಸಕರ ಬೆಂಬಲ ನಿಮ್ಮ ಹತ್ರ ಇದೆ ಅಲ್ವಾ, ಅದನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲ ಹೇಳ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ವಿಚಾರ. ಆದರೆ ಟಿವಿಕೆ ಅಥವಾ ಕಾಂಗ್ರೆಸ್ನವರು ಹೇಳ್ತಾ ಇರೋದು SR ಬೊಮ್ಮಾಯಿ ಅವರ ಪ್ರಕರಣವನ್ನು ಮುಂದಿಟ್ಟುಕೊಂಡು ಯಾಕೆ ರಾಜ್ಯಪಾಲರು ಇವತ್ತು ಅವರ ರಾಜಭವನದಲ್ಲಿ ಅಥವಾ ಇವತ್ತಿನ ಲೋಕಭವನದಲ್ಲಿ ತಮ್ಮ ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು ಅಂತ ಅವರು ಕೇಳ್ತಿದ್ದಾರೆ. ಅದು ಪ್ರೂವ್ ಆಗಬೇಕಾಗಿರೋದು ಸದನದಲ್ಲಿ, ವಿಧಾನಸಭೆಯ ಸದನದಲ್ಲಿ ಮೆಜಾರಿಟಿ ಇದೆಯೋ ಇಲ್ವೋ ಅನ್ನೋದು ಅಲ್ಲಿ ಪ್ರೂವ್ ಆಗಬೇಕು. ಯಾಕೆ ಇವರು ಪಟ್ಟಿಯನ್ನು ಕೇಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಯಾರು ಕೇಳ್ತಿದ್ದಾರೆ? ಇದೇ ಟಿವಿಕೆ ಮತ್ತು ಇದರ ಜೊತೆಗೆ ಕಾಂಗ್ರೆಸ್ನವರು ಕೇಳ್ತಾ ಇರೋದು.
ಇದನ್ನು ಓವರ್ಕಮ್ ಮಾಡಿ ಟಿವಿಕೆ ಹೆಂಗೆ ಹೊರಗಡೆ ಬರುತ್ತೆ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮಿಳುಗ ವೆಟ್ರಿ ಕಳಗಂ ಎನ್ನುವಂತಹ ಪಾರ್ಟಿಯನ್ನು ಕಟ್ಟಿಕೊಂಡು ಹೋರಾಟ ಮಾಡಿ ಈ ಪರಿಪ್ರಮಾಣದಲ್ಲಿ ಸ್ಥಾನಗಳನ್ನು ಪಡೆದಾಗಲೂ ಕೂಡ ಸಂಖ್ಯಾಬಲದ ಮೇಲೆ ನಿರ್ಧಾರ ಆಗುತ್ತೆ. ಇದೇನು ಎತ್ತ ಅಂತ ಡೀಟೇಲ್ಸಿಗೆ ಬರ್ತೀನಿ ನಾ ಮುಂದೆ. ಹಿಂದೆಗಳು ಏನೇನಾಗಿತ್ತು, ಏನು ಎತ್ತ ಅಂತ, ರಾಜ್ಯಪಾಲರು ಯಾಕೆ ಈ ನಡೆಗೆ ಹೋಗ್ತಾ ಇದ್ದಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಅವರು ಹೇಳ್ತಾ ಇರೋದು ಕೇವಲ ದೊಡ್ಡ ಪಕ್ಷ ಎನ್ನುವಂತಹ ಕಾರಣಕ್ಕಾಗಿ ನಿಮಗೆ ಕೊಡಕ್ಕೆ ಬರೋದಿಲ್ಲ, ಅವಕಾಶವನ್ನು ಕೊಡೋದಿಲ್ಲ. ನನಗೆ ತೃಪ್ತಿ ಆಗಬೇಕು. ಏನು ತೃಪ್ತಿ ಆಗಬೇಕು? ನೀವು ನಾಳೆ ಬಹುಮತವನ್ನು ವ್ಯಕ್ತಪಡಿಸ್ತೀರಿ, ನಿಮ್ಮನ್ನು ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ಶಾಸಕರ ಬೆಂಬಲ ಇದೆ ಅನ್ನೋದನ್ನು ನನಗೆ ತೃಪ್ತಿಪಡಿಸಬೇಕು. ಈಗ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ನಾನು ನ್ಯಾಯ ಪಡೆದುಕೊಳ್ಬೇಕು ಅಂತ ಹೇಳಿದರೆ ಒಟ್ಟಾರೆ ನ್ಯಾಯದ ಅಥವಾ ಒಟ್ಟಾರೆ ಪ್ರಕರಣದ ಬಗ್ಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡಬೇಕು. ನ್ಯಾಯಾಧೀಶರು ಕನ್ವಿನ್ಸ್ ಆಗಬೇಕು ಈ ಪ್ರಕರಣದಲ್ಲಿ. ಅದೇ ಮಾದರಿಯಲ್ಲಿ ನೀವು ರಾಜ್ಯಪಾಲರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾಗಬೇಕು. ಆ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ನಿಮಗಿರುವಂತಹ ಬೆಂಬಲದ ಪಟ್ಟಿಯನ್ನು ನಮಗೆ ತೆಗೆದುಕೊಂಡು ಬರಬೇಕು ಅಂತ. ಹಾಗಾದರೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ, ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮುಂದಿರುವಂಥ ಆಪ್ಷನ್ ಅದೇ. ಒಂದು ವೇಳೆ ಅವಕಾಶ ಸಿಗದೆ ಹೋದರೆ ಏನು ಮಾಡೋದಕ್ಕಾಗುತ್ತೆ? ಒಂದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಇಲ್ಲ ಮದ್ರಾಸ್ನ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಹಾಕಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಕಾನೂನು ಹೋರಾಟ ಹಿಂದೆ ಅನೇಕ ಬಾರಿ ಇಂತಹ ಕಾನೂನು ಹೋರಾಟಗಳು ಭಾರತದಲ್ಲಿ ಆಗಿದೆ. ಆ ರೀತಿಯಾಗಿ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ನ್ಯಾಯಸಮ್ಮತ ಅವಕಾಶ ಕೊಡ್ತಾ ಇಲ್ಲ ಅಂತ ಒಂದು ದಾವೆಯನ್ನು ಹಾಕ್ಬೋದು. ಸುಪ್ರೀಂ ಕೋರ್ಟ್ ಅಥವಾ ಮದ್ರಾಸ್ ಹೈಕೋರ್ಟ್ಗೆ ಅವರು ಹೋಗುವಂಥ ಸಾಧ್ಯತೆ ಇದೆ. ದೊಡ್ಡ ಪಕ್ಷಕ್ಕೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಆಹ್ವಾನ ನೀಡೋದು ಸಂವಿಧಾನದ ಆಶಯ. 3 ಆಪ್ಷನ್ಗಳಿದೆ ರಾಜ್ಯಪಾಲರ ಹತ್ರ. ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ ಹಾಗೆ 3 ಆಪ್ಷನ್ ಇರೋದು. ಒಂದು, ಚುನಾವಣಾ ಪೂರ್ವದಲ್ಲಿ ಮೈತ್ರಿಯಾಗಿ ಆ ಮೈತ್ರಿಕೂಟಕ್ಕೆ ಏನಾದರೂ ಬಹುಮತ ಬಂದಿದ್ರೆ ಆ ಮೈತ್ರಿಕೂಟವನ್ನು ಅಧಿಕಾರವನ್ನು ಸ್ಥಾಪನೆ ಮಾಡಿ ಬನ್ನಿ ಅಂತ ಅವರಿಗೆ ಅವಕಾಶ ಕೊಡೋದು ಒಂದು. ಎರಡನೇ ಆಪ್ಷನ್ ರಾಜ್ಯಪಾಲರ ಬಳಿ ಇರುವಂಥದ್ದು, ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳು ಬಂದಿರುತ್ತಲ್ಲ, ಉದಾಹರಣೆಗೆ ಟಿವಿಕೆ 108 ಸ್ಥಾನ ಬಂದಿದೆ, ಅತಿ ದೊಡ್ಡ ಪಾರ್ಟಿ ಆಗಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ, ಬನ್ನಿ ನೀವು ಸರ್ಕಾರವನ್ನು ರಚಿಸಬಹುದು ಅಂತ ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ ಇರುವಂಥ ಆಪ್ಷನ್ನು. ಮೂರನೇ ಆಪ್ಷನ್ನು ಚುನಾವಣೆಯ ನಂತರ ಮೈತ್ರಿ ಮಾಡಿಕೊಳ್ಳೋದು. ಈ ಚುನಾವಣೆಯ ನಂತರ ಮೈತ್ರಿಯನ್ನು ಮಾಡಿಕೊಂಡು ಕೆಲ ಪಕ್ಷಗಳು ಬಾಹ್ಯ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಯಮಗಳೆಲ್ಲ ಇದೆ. ಆ ನಿಯಮಗಳನ್ನು ಪಾಲನೆ ಮಾಡಿದರೆ ಯಾವುದಾದ್ರೂ ಮೈತ್ರಿಕೂಟ 118 ಸ್ಥಾನಗಳನ್ನು ಏನಾದರೂ ಪೂರೈಕೆ ಮಾಡ್ತಾ ಇದ್ದರೆ ಅವರಿಗೆ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇದೀಗ ಕಾಂಗ್ರೆಸ್ ಮತ್ತು ಟಿವಿಕೆ ಹೇಳ್ತಾ ಇರೋದೇನು, ಚುನಾವಣಾ ಪೂರ್ವದಲ್ಲಿ ಯಾವುದೇ ಮೈತ್ರಿ ತಮಿಳುನಾಡಲ್ಲಿಲ್ಲ, ಚುನಾವಣೆಯ ನಂತರ ಯಾವುದೇ ಮೈತ್ರಿಕೂಟವೂ ಕೂಡ ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂತ ರಾಜ್ಯಪಾಲರ ಹತ್ರ ಹೋಗಿ ನನ್ನ ಹಕ್ಕನ್ನು ಮಂಡಿಸಿಲ್ಲ. ಆದರೆ ಉದಾಹರಣೆಯಾಗಿ ಅಥವಾ ತಮಿಳುನಾಡಲ್ಲಿ ಈಗ ಉಳಿದಿರೋದೇ ಒಂದು ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಟಿವಿಕೆ ಸರ್ಕಾರ ರಚನೆ ಮಾಡೋದು. ಹೀಗಾಗಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಒನ್ಸ್ ಅಗೇನ್ ಕರ್ನಾಟಕದ ಯಡಿಯೂರಪ್ಪನವರ ಪ್ರಕರಣಕ್ಕೆ ಬಂದರೆ ಇಲ್ಲಿ ಹಾಗಾಗಿರಲಿಲ್ಲ. ಕಾಂಗ್ರೆಸ್ ಮತ್ತು JDS ಚುನಾವಣೆಯ ನಂತರ ಮೈತ್ರಿಯನ್ನು ಮಾಡಿಕೊಂಡು ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹಕ್ಕೊತ್ತಾಯವನ್ನು ರಾಜ್ಯಪಾಲರ ಮುಂದೆ ಮಂಡಿಸಿದ್ರು. ಇದು ಗಮನಿಸಬೇಕಾದ ಡಿಫರೆನ್ಸ್. ಇದು ತಮಿಳುನಾಡಿನ ಪ್ರಕರಣಕ್ಕೂ ಕರ್ನಾಟಕದ 2018ರ ಪ್ರಕರಣಕ್ಕೂ ಇರುವಂಥ ವ್ಯತ್ಯಾಸ. ತಮಿಳುನಾಡಲ್ಲಿ ಯಾವುದೇ ಮೈತ್ರಿಕೂಟ ಸರ್ಕಾರ ರಚನೆ ಮಾಡೋದಕ್ಕೆ ಬರುವಂಥ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಅವಕಾಶಗಳು ಇಲ್ಲ. ಎರಡನೆಯದ್ದು, ಕರ್ನಾಟಕದಲ್ಲಿ ಅಂಥದ್ದೊಂದು ಮೈತ್ರಿಕೂಟ ಚುನಾವಣೆಯ ನಂತರ ಆಗಿತ್ತು. ಹೀಗಾಗಿ ಟಿವಿಕೆ ಹೇಳ್ತಾ ಇದೆ ನಮ್ಮದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಹೀಗಾಗಿ ನಮಗೊಂದು ಅವಕಾಶವನ್ನು ಕೊಡಬೇಕು ಅಂತ. ಈ ಅವಕಾಶ ಸಿಗದೆ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗೂ ಕೂಡ ಕರ್ನಾಟಕದ ಒಂದು ಪ್ರಕರಣ ಒಂದು ಆದೇಶವನ್ನು ಕೊಟ್ಟಿದೆ. ಅದು SR ಬೊಮ್ಮಾಯಿ ಪ್ರಕರಣ. 1989ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ SR ಬೊಮ್ಮಾಯಿ, ಇವತ್ತಿನ ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅವರ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಕೆಲ ಶಾಸಕರೆಲ್ಲ ಏನು ಮಾಡ್ತಾರೆ, ರಾಜ್ಯಪಾಲರಿಗೆ ಪತ್ರ ಬರೀತಾರೆ. ರಾಜ್ಯಪಾಲರಿಗೆ ಪತ್ರ ಬರೆದು ಏನು ಹೇಳ್ತಾರೆ, ನಮ್ಮದು ಬೊಮ್ಮಾಯಿ ಸರ್ಕಾರಕ್ಕೆ ಬಹುಮತ ಇಲ್ಲ, ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಈ ಬೆಂಬಲ ಇಲ್ಲ ಅಂದ ತಕ್ಷಣ ಅವತ್ತಿನ ರಾಜ್ಯಪಾಲರಾದಂಥ ವೆಂಕಟಸುಬ್ಬಯ್ಯನವರು ಏನು ಮಾಡ್ತಾರೆ, ಈ ಸರ್ಕಾರವನ್ನು ವಜಾ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ವಜಾ ಮಾಡೋ ಪ್ರಯತ್ನಕ್ಕೆ ಹೋದಾಗ SR ಬೊಮ್ಮಾಯಿ ರಾಜ್ಯಪಾಲರಿಗೆ ಹೇಳ್ತಾರೆ ಏನಂತ, ನಾನು ಸದನದಲ್ಲಿ ನಮ್ಮ ಸರ್ಕಾರದ ಬಹುಮತವನ್ನು ವ್ಯಕ್ತಪಡಿಸ್ತೀನಿ, ನನಗೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಅವತ್ತಿನ ರಾಜ್ಯಪಾಲರು ವೆಂಕಟಸುಬ್ಬಯ್ಯ ಅವಕಾಶವನ್ನು ಕೊಡೋದಿಲ್ಲ. ಸರ್ಕಾರ ವಜಾ ಆಯಿತು. ಸರ್ಕಾರ ವಜಾ ಆದ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇರಿತು. ಸುಪ್ರೀಂ ಕೋರ್ಟ್ನಲ್ಲಿ 9 ನ್ಯಾಯಾಧೀಶರಿದ್ದಂತಹ ಪೀಠ ಅವತ್ತು ಆದೇಶವನ್ನು ಕೊಡ್ತು. ಯಾವುದೇ ಒಂದು ಸರ್ಕಾರದ ಬಹುಮತ ಫ್ಲೋರ್ ಆಫ್ ದಿ ಹೌಸ್ನಲ್ಲಿ ಟೆಸ್ಟ್ ಆಗಬೇಕೆ ಹೊರತು ರಾಜ್ಯಪಾಲರ ಕೋಣೆಯಲ್ಲಿ ಅಥವಾ ರಾಜಭವನದಲ್ಲಿ ಅಲ್ಲ. ಫ್ಲೋರ್ ಆಫ್ ದಿ ಹೌಸ್ ಆಗಬೇಕು.
ಅದಕ್ಕೆ ಬಹುಮತ ಇದೆಯೋ ಬಹುಮತ ಇಲ್ವೋ ಅನ್ನೋದು ಎಲ್ಲವೂ ಕೂಡ ಅಲ್ಲಿ ಸಾಬೀತಾಗಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಪಕ್ಷದ ಪರವಾಗಿ ಆ ರಾಜ್ಯದ ಜನ ಮತವನ್ನು ಹಾಕಿದಾಗ ಅದನ್ನು ವಿರೋಧ ಮಾಡುವಂತಹ ಯಾವ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿಲ್ಲ ಅಂತ ಅವತ್ತು ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಕೊಡ್ತು. ಇವತ್ತು ಟಿವಿಕೆ ಹೇಳ್ತಾ ಇರೋದು ಇದೇ SR ಬೊಮ್ಮಾಯಿ ಪ್ರಕರಣ. ಅವಕಾಶವನ್ನು ಕೊಡಿ, 30 ದಿನಗಳ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಪಕ್ಷ ಅಧಿಕಾರ ಸ್ಥಾಪನೆಗೆ ಮುಂದೆ ಬಂದು ಅಲ್ಲಿಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿ ಎಲ್ಲವೂ ಆದ ನಂತರ 30 ದಿನಗಳ ಕಾಲ ಸಮಯ ಅವಕಾಶ ಇರುತ್ತೆ. ಯಾವುದಕ್ಕೆ ಸಮಯ ಅವಕಾಶ? ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಮಯ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಅದೇ ಸಮಯ ಅವಕಾಶವನ್ನು ನಮಗೆ ಕೊಡಿ ಅಂತ ಇದೇ ವಿಜಯ್ ಅವರ ಪಾರ್ಟಿ ಕೇಳ್ತಾ ಇರೋದು. ಆದರೆ ರಾಜ್ಯಪಾಲರು ಹೇಳ್ತಾ ಇರೋದೇನು? ನನಗೆ ತೃಪ್ತಿಯಾಗಬೇಕು, 118 ಶಾಸಕರು ನಿಮ್ಮ ಬಳಿ ಇದ್ದಾರೆ ಅನ್ನುವಂತಹ ಪ್ರೂಫ್ ಬೇಕಲ್ಲ. ಈ ಕಾಂಗ್ರೆಸ್ನ 5 ಪಟ್ಟಿಯನ್ನು ತೆಗೆದುಕೊಂಡು ಹೋದ್ರಿ, ಆದರೆ ಅಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ PMK ಆಗಿರ್ಬೋದು ಅಥವಾ CPI-Mನವರಾಗಿರ್ಬೋದು ಕೆಲವೊಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬೆಂಬಲಗಳು ಸಿಗ್ತಾ ಇಲ್ಲ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಅಲ್ಲಿ ಡಿಲೇ ಆಗ್ತಾ ಇದೆ. ಇದು SR ಬೊಮ್ಮಾಯಿ ಅವರ ಪ್ರಕರಣ. ಇದರ ಜೊತೆಗೆ ಮತ್ತೊಂದು ಪ್ರಕರಣ ಆಗಿದೆ 2005-6ರಲ್ಲಿ ಬಿಹಾರದ ಬೂಟಾ ಸಿಂಗ್ ಪ್ರಕರಣ. ಬಿಹಾರದಲ್ಲಿ ಚುನಾವಣೆ ಆಯಿತು. ಬಿಹಾರದಲ್ಲಿ ಚುನಾವಣೆ ಆದಂತಹ ಸಮಯದಲ್ಲಿ 122 ಸ್ಥಾನ ಬೇಕಾಗಿತ್ತು. ಯಾವುದಕ್ಕೆ? ಬಹುಮತಕ್ಕೆ. ಆ 122 ಸ್ಥಾನ ಅವತ್ತು ಬರಲಿಲ್ಲ. 122 ಸ್ಥಾನ ಬರದೇ ಹೋದಾಗ RJDಗೆ 75 ಬಂತು, JDUಗೆ 55 ಬಂತು, BJPಗೆ 37, LJPಗೆ 20 ಬಂತು, ಕಾಂಗ್ರೆಸ್ಗೆ 10 ಬಂತು, ಬಹುಮತಕ್ಕೆ 122 ಬೇಕಾಗಿತ್ತು. ಈ ಪ್ರಕರಣ ಹಿಂಗಾದ ತಕ್ಷಣ ಕೊನೆಗೆ ಏನಾಯಿತು? ಅಲ್ಲಿಯ ರಾಜ್ಯಪಾಲರು ರಾಷ್ಟ್ರಪತಿಗೆ ಪತ್ರ ಬರೆದ್ರು. ಏನಂತ ಬರೆದ್ರು? ಬೂಟಾ ಸಿಂಗ್ ಪತ್ರ ಬರೀತಾರೆ, ಸರ್ಕಾರ ರಚಿಸುವ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ, ಕುದುರೆ ವ್ಯಾಪಾರ ನಡೆಯುವಂಥ ಸಾಧ್ಯತೆಗಳು ಇದೆ ಅಂತ ಅವರು ಒಂದು ವರದಿಯನ್ನು ಕೊಟ್ಟು ಬಿಡ್ತಾರೆ. ಈ ವರದಿ ಹೋದ ತಕ್ಷಣ ಇದೇ ರಮೇಶ್ವರ ಪ್ರಸಾದ್ ಅನ್ನುವಂಥ, ಅಂದರೆ ರಮೇಶ್ವರ್ ಪ್ರಸಾದ್ ವರ್ಸಸ್ ಕೇಂದ್ರ ಸರ್ಕಾರ ಪ್ರಕರಣ ಅಂತ ಕರೀತಾರೆ ಇದನ್ನು. ಈ ಪ್ರಕರಣದಲ್ಲಿ ಏನಾಗ್ಬಿಡುತ್ತೆ? ಸುಪ್ರೀಂ ಕೋರ್ಟ್ ಮೆಟ್ಲು ಹೋಗುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಊಹೆ ಮಾಡಿಕೊಂಡು ಕುದುರೆ ವ್ಯಾಪಾರ ನಡೆಯುತ್ತೆ ಅಂತ ನಿಮ್ಮ ಅಂದಾಜಿನಂತೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಾರದು. ರಾಜ್ಯಪಾಲರ ವರದಿ ಕೇವಲ ಅನುಮಾನಕ್ಕೆ ಈಡು ಮಾಡಬಾರದು. ಕುದುರೆ ವ್ಯಾಪಾರ ಅನ್ನೋದು ಕೇವಲ ಅನುಮಾನ ಆಗಬಾರದು. ಅತಿ ದೊಡ್ಡ ಯಾವ ಪಾರ್ಟಿ ಇರುತ್ತೋ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಸರ್ಕಾರ ರಚನೆ ಮಾಡೋದಕ್ಕೆ. ಬಹುಮತ ಸಾಬೀತುಪಡಿಸುವುದು ರಾಜಭವನದಲ್ಲೇ ಹೊರತು ಅದು ರಾಜಭವನದಲ್ಲೇ ಅಲ್ಲ, ಬದಲಾಗಿ ಅದು ಸದನದಲ್ಲಿ ಎನ್ನುವಂಥ ಆದೇಶವನ್ನು ಅವತ್ತು ಕೋರ್ಟ್ ಆದೇಶವನ್ನು ಕೊಡ್ತು. ಇದು ಹೆಂಗೆ TVK ಅವರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಅದನ್ನು ನೀವು ಸಾಬೀತುಪಡಿಸೋದು ಸದನದಲ್ಲಿ ಮಾತ್ರ, ರಾಜಭವನದಲ್ಲಿ ಅಂತ. ಅದರ ಜೊತೆಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರ್ತಾರೋ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ. ಹೀಗಾಗಿ ಅದು ಕೂಡ ಕನೆಕ್ಟ್ ಆಗ್ತಾ ಇದೆ. ಇವೆಲ್ಲವನ್ನ ಮುಂದಿಟ್ಟುಕೊಂಡು ಇದೀಗ TVK ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರ ಜೊತೆಗೆ ವಿಜಯ್ಗೆ 6 ತಿಂಗಳ ಗಡುವು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್. MK ಸ್ಟಾಲಿನ್ ಹೇಳಿದ್ದಾರೆ, ನಾವು 6 ತಿಂಗಳು ಏನು ಮಾಡೋದಿಲ್ಲ, TVK ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ, ಸರ್ಕಾರ ರಚನೆ ಮಾಡಲಿ, ಚುನಾವಣೆಯಲ್ಲಿ TVK ನೀಡಿದ ಭರವಸೆಗಳನ್ನು ಈಡೇರಿಕೆ ಮಾಡೋದು ಅಸಾಧ್ಯ ಅಂತ ಯಾರು ಹೇಳ್ತಾ ಇರೋದು? ಸ್ಟಾಲಿನ್ ಅವರು ಹೇಳ್ತಾ ಇರೋದು. ಅಸಾಧ್ಯ, ಯಾಕಂದರೆ ಅನೇಕ ಉಚಿತ ಘೋಷಣೆಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ. 2,500 ರೂಪಾಯಿ ಹಣ ಕೊಡೋದಾಗಿರ್ಬೋದು, ಶಿಕ್ಷಣ ವಿಚಾರದಲ್ಲಿ ಅವರು ಕೊಟ್ಟಿರುವಂಥದ್ದು, ಮದುವೆಗೆ ಬಂಗಾರ ಕೊಡ್ತೀವಿ ಅಂತೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ, ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಕೆಲ ಭರವಸೆಗಳನ್ನು ಕೊಟ್ಟಿದ್ದಾರೆ. 6 ತಿಂಗಳ ಆಡಳಿತವನ್ನು ನೋಡಿದ ಬಳಿಕ ನಾನು ಮಾತನಾಡ್ತೀನಿ, DMK ಮಧ್ಯಂತರ ಚುನಾವಣೆಯನ್ನು ಎಂದಿಗೂ ಬಯಸಲ್ಲ ಅಂತ ಅವರೆಲ್ಲ ಮಾತನಾಡಿದ್ದಾರೆ. ಇದರ ಜೊತೆಗೆ ಒಂದು ಕುತೂಹಲ ಇದೆ. ಇದು 6 ತಿಂಗಳು ಅವ್ರು ಏನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನಾವು ಒನ್ಸ್ ಅಗೇನ್ ರಾಜ್ಯಪಾಲರ ವಿಚಾರಕ್ಕೆ ಬಂದರೆ ಯಾಕೆ ಈ ನಡೆಗೆ ಅವ್ರು ಹೋಗ್ತಿದ್ದಾರೆ ಅಂತ ಸ್ವಲ್ಪ ಕ್ವಿಕ್ ಆಗಿ ನೋಡೋದಾದರೆ, ಈ 2 ಆದೇಶಗಳನ್ನು ನೋಡಿದ್ವಿ, ಬೊಮ್ಮಾಯಿ ಮತ್ತು ಬಿಹಾರದ ಒಂದು ಪ್ರಕರಣ ನೋಡಿದ್ವಿ. ಇದರ ಜೊತೆಗೆ ಒಂದು ರಾಜ್ಯಪಾಲರಿಗೆ ಪ್ಲಸ್ ಆಗುವಂತಹ ಒಂದು ಆಯೋಗ ಇದೆ. ಯಾವುದು? 1993ರಲ್ಲಿ ಸರ್ಕಾರಿ ಆಯೋಗ ಅಂತ ಕರೀತಾರೆ ಅದನ್ನು. ಆ ಸರ್ಕಾರಿ ಆಯೋಗವನ್ನು ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಬಂಧಗಳನ್ನು ಪರಾಮರ್ಶೆ ಮಾಡೋದಕ್ಕೆ ಈ ಆಯೋಗವನ್ನು ರಚನೆ ಮಾಡಲಾಯಿತು. ಆಯೋಗ ಕ್ಲಿಯರ್ ಕಟ್ ಆಗಿ ಹೇಳಿತು, ಚುನಾವಣಾ ಪೂರ್ವ ಮೈತ್ರಿ ಅತಿ ದೊಡ್ಡ ಏಕೈಕ ಪಕ್ಷ ಮತ್ತು ಚುನಾವಣಾ ಉತ್ತರ ಮೈತ್ರಿ ಈ ನಿಟ್ಟಿನಲ್ಲೇ ನೀವು ಅವಕಾಶವನ್ನು ಕೊಡಬೇಕು ಅಂತ ಅವ್ರು ಹೇಳಿದರು. ಇದರ ಜೊತೆಗೆ ಬಹುಮತದ ಪರೀಕ್ಷೆಯ ವಿಚಾರಕ್ಕೆ ಬಂದಾಗ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ರಾಜ್ಯಪಾಲರು ವ್ಯಕ್ತಿಯನ್ನ ಮುಖ್ಯಮಂತ್ರಿಯಾಗಿ ನೇಮಿಸುವಾಗ ಆ ವ್ಯಕ್ತಿಗೆ ಸದನದ ವಿಶ್ವಾಸ ಗಳಿಸುವ ಸಾಮರ್ಥ್ಯ ಇದೆ ಅನ್ನುವಂಥ ತೃಪ್ತಿ ರಾಜ್ಯಪಾಲರಿಗಿರಬೇಕು.
ಈ ತೃಪ್ತಿ ತಮಿಳುನಾಡಿನ ರಾಜ್ಯಪಾಲರಿಗೆ ಮೇಲ್ನೋಟಕ್ಕೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಅವರು ಪಟ್ಟಿಯನ್ನು ಕೇಳ್ತಾ ಇರಬಹುದು. ಎರಡನೇದಾಗಿ ರಾಜ್ಯಪಾಲರ ವಿವೇಚನಾ ಅಧಿಕಾರ ಏನಿದೆ ಅದು ಪಕ್ಷಪಾತ ಮಾಡಬಾರದು ಅಂತ ಹೇಳ್ತಾರೆ. ಮೂರನೇದವ್ರು ಹೇಳ್ತಾರೆ ಸಿಎಂ ಆಯ್ಕೆಯ ಮಾನದಂಡ ಆ ವ್ಯಕ್ತಿ ಸದನದಲ್ಲಿ ಸ್ಥಿರವಾದ ಸರ್ಕಾರವನ್ನು ನಡೆಸಿಕೊಂಡು ಹೋಗ್ತಾನೆ, ಸ್ಥಿರವಾದ ಸರ್ಕಾರ ರಾಜ್ಯದಲ್ಲಿ ರಚನೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದ್ದಾಗ ಮಾತ್ರ ಅವಕಾಶವನ್ನು ಕೊಡಬೇಕು ಅಂತ 1973ರ ಈ ಆಯೋಗ ಹೇಳ್ತಾ ಇದೆ. ಇದನ್ನ ಮುಂದಿಟ್ಟುಕೊಂಡು ಸ್ಥಿರವಾದ ಸರ್ಕಾರಕ್ಕಾಗಿ ಏನಾದರೂ ತಮಿಳುನಾಡಿನ ರಾಜ್ಯಪಾಲರು ಇಂಥದ್ದೊಂದು ಬೆಳವಣಿಗೆಗೆ ಅನುಕರಣೆಗೆ ಹೋಗ್ತಿದ್ದಾರೆ. ಇದು ಸದ್ಯಕ್ಕಿರುವಂಥ ಕುತೂಹಲ. ಇದರ ಜೊತೆಗೆ ವಿಜಯ್ ಬೆನ್ನಿಗೆ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರೈ ನಿಂತಿದ್ದಾರೆ. ಕಮಲ್ ಹಾಸನ್ ಮತ್ತು ಪ್ರಕಾಶ್ ರೈ ಇವರಿಬ್ಬರು ಕೂಡ ಡಿಎಂಕೆ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಂತಹ ವ್ಯಕ್ತಿಗಳಿವರು. ಪ್ರಕಾಶ್ ರಾಜ್ ಮತ್ತು ಕಮಲ್ ಹಾಸನ್ ಅವರದ್ದೇ ಪಾರ್ಟಿಯನ್ನು ಡಿಎಂಕೆಯಲ್ಲಿ ವಿಲೀನಗೊಳಿಸಿದ್ದಾರೆ. ಆ ಮಾತು ಬೇರೆ. ಡಿಎಂಕೆ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು. ಪ್ರಕಾಶ್ ರಾಜ್ ಪೋಸ್ಟ್ ಮಾಡಿದ್ದಾರೆ, ಗವರ್ನರ್ ವರ್ತನೆ ಅಸಹ್ಯವಾಗಿದೆ, ಇದು ಸ್ವೀಕಾರ ಅಲ್ಲ, ಇದು ಅಸಂವಿಧಾನಿಕ ಅಂತ ಅವರೆಲ್ಲ ಹೇಳಿದ್ದಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ವಿಜಯ್ಗೆ ಜನಾದೇಶ ಸಿಕ್ಕಿದೆ, ಅವರಿಗೆ ಅವರ ಹಕ್ಕನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಅವರೆಲ್ಲ ಬರೆದಿದ್ದಾರೆ ಪೋಸ್ಟಲ್ಲಿ. ಪ್ರಕಾಶ್ ರಾಯ್ ಅವರ ಪೋಸ್ಟ್ ಇದು. ಇದರ ಜೊತೆಗೆ ಕಮಲ್ ಹಾಸನ್ ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಕರೆಯದಿರುವುದು ತಮಿಳುನಾಡು ಜನತೆಗೆ ನೀಡಿದ ತೀರ್ಪಿಗೆ ಮಾಡುವಂಥ ಅವಮಾನ ಅಂತೆಲ್ಲ ಹೇಳಿದ್ದಾರೆ. ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿ ಆಡಳಿತ ನಡೆಸುವ ಅಧಿಕಾರವನ್ನು ಜನತೆ ಕೊಟ್ಟಿಲ್ಲ, ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್ ಅವರ ಬೆನ್ನಿಗೆ ನಿಂತಿರೋದು. ಇದರ ಜೊತೆಗೆ ತಮಿಳುನಾಡಲ್ಲಿ ಮತ್ತೊಂದು ಸುದ್ದಿ ಬರ್ತಾ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಆಗಬಹುದು ಅಂತ. ಇದು ಜಿ ಕನ್ನಡ ನ್ಯೂಸ್ನ DNA ಎರಡನೇ ಸುದ್ದಿ. ಸಾಧ್ಯನಾ ಇದು? ಸಾಧ್ಯನಾ? ಯಾಕಂದ್ರೆ ದ್ರಾವಿಡ ಅಸ್ಮಿತೆ, ತಮಿಳು ಭಾಷೆಯ ವಿಚಾರ, ಈ ಎಲ್ಲ ವಿಚಾರ, ಪ್ರಾದೇಶಿಕತೆ ವಾದ, ಇವೆಲ್ಲದರ ಪರವಾಗಿ ಹೋರಾಟ ಮಾಡಿದ್ದಂಥ ಎರಡು ಪಾರ್ಟಿಗಳಿವು. ಆದರೆ ರಾಜಕಾರಣ ಅಂತ ಬಂದಾಗ ತದ್ವಿರುದ್ಧ ದಿಕ್ಕು. ಡಿಎಂಕೆ ಕಂಡ್ರೆ ಎಐಡಿಎಂಕೆಗೆ ಆಗ್ತಿರ್ಲಿಲ್ಲ, ಎಐಡಿಎಂಕೆ ಕಂಡ್ರೆ ಡಿಎಂಕೆಗೆ ಆಗ್ತಿರಲಿಲ್ಲ. ಕಾರ್ಯಕರ್ತರು ಗ್ರೌಂಡ್ನಲ್ಲಿ ಬಡದಾಡಿಕೊಂಡು ಚುನಾವಣೆ ಮಾಡ್ತಾ ಇದ್ದಂತಹ ತಮಿಳುನಾಡಿನ ರಾಜ್ಯ. ಇಟ್ ಈಸ್ ಪಾಸಿಬಲ್, ಗೊತ್ತಿಲ್ಲ ಏನಾಗ್ಬೋದು ಅಂತ. ಆದರೆ ಇಂಥದ್ದೊಂದು ಸುದ್ದಿಗಳು ಮಾತ್ರ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನೀವು ನೋಡಿ, ಕಾಂಗ್ರೆಸ್ ಶಿವಸೇನೆ ಮೈತ್ರಿಗೆ ಹೋಯಿತು. ಯಾವ ಕಾರಣಕ್ಕಾಗಿ? ಅತ್ಯಂತ ಪ್ರಖರ ಹಿಂದುತ್ವವನ್ನು ಬೋಧನೆ ಮಾಡುವಂತಹ ಶಿವಸೇನೆಯ ಜೊತೆಗೆ ಕಾಂಗ್ರೆಸ್ ಹೋಯಿತು 2019ರಲ್ಲಿ ಮಹಾರಾಷ್ಟ್ರದಲ್ಲಿ. ಯಾವ ಕಾರಣಕ್ಕಾಗಿ? ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ. ಜಮ್ಮು ಕಾಶ್ಮೀರದಲ್ಲಿ ಇದೇ ಬಿಜೆಪಿ ಅಲ್ಲಿಯ ಪ್ರಾದೇಶಿಕ ಪಕ್ಷದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತು. ಯಾವ ಕಾರಣಕ್ಕಾಗಿ? ಪಕ್ಷದ ಬೇರುಗಳನ್ನು ನೆಲೆ ಊರಿಸಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾದರೆ ವಿಜಯ್ ಸಿಎಂ ಕನಸಿಗೆ ವಿಜ್ಞಾನ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಏನು? ಬದ್ಧ ವೈರಿಗಳಾದಂತಹ ಡಿಎಂಕೆ, ಎಐಡಿಎಂಕೆ ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡೋದಕ್ಕೇನೋ ಮಾತುಕತೆಯನ್ನು ನಡೆಸಿದಾರಂತೆ. ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ 47 ಸ್ಥಾನಗಳನ್ನು ಗೆದ್ದಿದೆ, ಡಿಎಂಕೆ 59 ಗೆದ್ದಿದೆ. ಒಂದು ವೇಳೆ ಮೈತ್ರಿ ಆದರೆ ಎರಡೂ ಪಕ್ಷಗಳಿಗೂ ಕೂಡ 12 ಸ್ಥಾನದ ಕೊರತೆ ಅಂತ ಏನೋ ಹೇಳ್ತಿದ್ದಾರೆ. ಎಐಡಿಎಂಕೆ ಮಿತ್ರ ಪಕ್ಷ ಪಿಎಂಕೆ ಮತ್ತು ಅದರ ಪ್ರತಿಸ್ಪರ್ಧಿ ವಿಸಿಕೆ ಡಿಎಂಕೆ ಜೊತೆಗೆಲ್ಲ ಮೈತ್ರಿ ಮಾಡಿಕೊಳ್ಳಬಹುದು ಅಂತ. ಎಐಡಿಎಂಕೆ ನಾಯಕ ಏನೋ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರೆ ಡಿಎಂಕೆಯ ಇಬ್ಬರು ಡಿಸಿಎಂ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೀವು ನೋಡಿ, ಡಿಎಂಕೆ 59 ಗೆದ್ದಿದ್ದಾರೆ, ಎಐಡಿಎಂಕೆ 47 ಗೆದ್ದಿದೆ, ಒಟ್ಟು 106 ಆಗುತ್ತೆ. ಕೊರತೆ 12 ಸ್ಥಾನ ಬೀಳುತ್ತೆ. ಅದನ್ನು ಈ PMK ಆಗಿರ್ಬೋದು, ಬೇರೆ ಬೇರೆ ಅವರ ಪಾರ್ಟಿಗಳೇನಿದೆಯಲ್ಲ ಆ ಪಾರ್ಟಿಗಳ ಮುಖಾಂತರ ತೆಗೆದುಕೊಳ್ಳಬಹುದು ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೆ. ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳ ಕಾರಣಕ್ಕಾಗಿ ಬಡದಾಡಿಕೊಂಡವರು ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಉತ್ತರ ಪ್ರದೇಶದ SP ಮತ್ತು BSP ಮಾಯಾವತಿ ಅವರದು ಮತ್ತು ಅಖಿಲೇಶ್ ಯಾದವ್ ಅವರ ಇವತ್ತಿನ SP ಸಮಾಜವಾದಿ, ಇವರೆಲ್ಲರೂ ಪರಸ್ಪರವಾಗಿ ಹೊಡೆದುಕೊಂಡಿದ್ರು. ಆದರೆ ಚುನಾವಣಾ ರಾಜಕಾರಣ ಅಂತ ಬಂದಾಗ ಅವರು ಎಲ್ಲರೂ ಕೂಡ ಒಂದಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ತಮಿಳುನಾಡಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಒಂದಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. TVKನ ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ. ಇದರ ಜೊತೆಗೆ ಡಿಎಂಕೆ ಮತ್ತು ಎಐಡಿಎಂಕೆ ನಂಟು ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಆಗ ದೋಸ್ತಿ ಈಗ ಕುಸ್ತಿ ಅಂತೆ. ಅವ್ರ ದೋಸ್ತಿ ಇತ್ತು ಮೊದಲೆಲ್ಲ. CN ಅಣ್ಣಾದೊರೈ ಮತ್ತು M ಕರುಣಾನಿಧಿ ಅವರೊಂದಿಗೆ MG ರಾಮಚಂದ್ರನ್ ಎಲ್ಲ ಡಿಎಂಕೆಯಲ್ಲೇ ಇದ್ದರು. ಆಗ ಅವರ ನಡುವೆ ಗಾಢವಾದ ಸ್ನೇಹ ಇತ್ತು. MGR ಡಿಎಂಕೆಯ ಪ್ರಮುಖ ಪ್ರಚಾರಕರಾಗಿದ್ದರು. ಸ್ವಲ್ಪ ಇದಕ್ಕೆ ಹಿಂದೆಲ್ಲ ಹೋಗಬೇಕಾಗತ್ತೆ. ಏನೇನಾಗಿತ್ತು ಅಂತ ಹೇಳಿದ್ರೆ, ಡಿಎಂಕೆ ಬರೋದಕ್ಕಿಂತ ಮೊದಲು ಪೆರಿಯಾರ್ ಅವರು DK ಎನ್ನುವಂಥ ಒಂದು ಸಾಮಾಜಿಕ ಸಂಘಟನೆಯನ್ನೆಲ್ಲ ಕಟ್ಟಿದ್ರು. ಆ ಸಾಮಾಜಿಕ
ಸಂಘಟನೆಯ ಮುಖಾಂತರವೇ ಅಣ್ಣಾದೊರೆ ಮುನ್ನೆಲೆಗೆ ಬರ್ತಾರೆ. ಅದಾದ ನಂತರ ಅವ್ರ ನಡುವೆ ಒಂದು ಭಿನ್ನಾಭಿಪ್ರಾಯ ಆಗುತ್ತೆ. ಅವರು ತಮಗಿಂತ ಅತ್ಯಂತ ಕಿರಿಯ ವಯಸ್ಸಿನ ಹೆಣ್ಣು ಮಗಳನ್ನು ಮದುವೆ ಆಗಿದ್ರು ಅನ್ನೋ ಕಾರಣಕ್ಕಾಗಿ, ಅಥವಾ ಪಕ್ಷದಲ್ಲಿ ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಎಲ್ಲ ಆರೋಪಗಳಾಗಿ ಅದಾದ ನಂತರ ಅಣ್ಣಾದೊರೈ ಅಲ್ಲಿಂದ ಹೊರಗಡೆ ಬರ್ತಾರೆ. 1949ರಲ್ಲಿ DMK ಶುರುವಾಗುತ್ತೆ. ಅದೇ DMK 1967ರಲ್ಲಿ ಅಧಿಕಾರಕ್ಕೆ ಬಂದಿದ್ದನ್ನು ನೋಡಿದ್ದೇವೆ. ಇದರ ಜೊತೆಗೆ ಇದೇ ಕರುಣಾನಿಧಿ ಅಣ್ಣಾದೊರೆಯವರ ಅಭಿಮಾನಿಯಾಗಿ 14ನೇ ವಯಸ್ಸಿಗೆ ಅವರ ಒಂದು ಪತ್ರಿಕೆ ಇರುತ್ತೆ, ದ್ರಾವಿಡ ನಾಡು ಎನ್ನುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಅಂಕಣವನ್ನೆಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅಂಕಣವೆಲ್ಲ ಬರೆದು ಶುರು ಮಾಡಿ ಅವರ ಜೊತೆಗೆ ಕರುಣಾನಿಧಿಯು ಕೂಡ ರಾಜಕಾರಣಕ್ಕೆ ಹೋಗ್ತಾರೆ. ಅವರ ಬಲಗೈ ಬಂಟಾಗೆ ಹೇಗೆ ಪೆರಿಯಾರ್ ಅವರ ಜೊತೆಗೆ ಅಣ್ಣಾದೊರೈ ನಿಂತಿದ್ರು, ಅದೇ ರೀತಿಯಾಗಿ ಕರುಣಾನಿಧಿ ಅವರ ಜೊತೆಗೆ ಯಾರು ನಿಲ್ಲೋ ಪ್ರಯತ್ನವನ್ನು ಮಾಡ್ತಾರೆ, ಅಣ್ಣಾದೊರೆಯವರ ಜೊತೆಗೆ ಕರುಣಾನಿಧಿ ನಿಲ್ಲೋ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ MGR ಅವರೆಲ್ಲವೂ ಕೂಡ ಬಂದು ನಿಂತಿದ್ದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇದರ ಜೊತೆಗೆ ಹಾಗಾದರೆ ಬದ್ಧ ವೈರತ್ವದ ಉಗಮ ಹಾಗಾದರೆ ಹೇಗೆ ಶುರುವಾಯಿತು, ಬದ್ಧ ವೈರತ್ವ ಏನೇನಾಯ್ತು ಇದು ಕತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ 1972ರಲ್ಲಿ ಕರುಣಾನಿಧಿಯವರು ಮತ್ತು MGR ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ. ಅವರೆಲ್ಲ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು, ಪಕ್ಷದ ಆಂತರಿಕ ನಾಯಕತ್ವದ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಇದೇ ಕರುಣಾನಿಧಿ ಉಚ್ಚಾಟನೆ ಮಾಡಿದ 10 ದಿನಗಳ ಒಳಗಾಗಿನೇ AIDMK ಅನ್ನುವಂಥ ಹೊಸ ಪಾರ್ಟಿಯನ್ನು ಅವರು ಕಟ್ತಾರೆ. ಅದಾದ ನಂತರ 1977ರಲ್ಲಿ ಅಧಿಕಾರಕ್ಕೆ ಬಂದು ಅದಾದ ನಂತರ 1987ರ ತನಕವೂ ಕೂಡ ಇದೇ MGR ಮುಖ್ಯಮಂತ್ರಿಯಾಗಿ ಅಲ್ಲಿ ಮುಂದುವರಿತಾರೆ. ಅದಾದ ನಂತರ ಒಮ್ಮೆ DMKಗೆ ಮತ್ತು AIDMKಗೆ ಅಧಿಕಾರ ಕೊಡುವ ಪದ್ಧತಿ ತಮಿಳುನಾಡಲ್ಲಿ ಇದೆ. ನಮ್ಮಲ್ಲಿ ಹೆಂಗೆ ಸರ್ಕಾರಗಳನ್ನು ಚೇಂಜ್ ಮಾಡ್ತಾರೋ ಅದೇ ರೀತಿಯಾಗಿ ತಮಿಳುನಾಡಲ್ಲೂ ಕೂಡ ಸರ್ಕಾರ ರಚನೆ ಆಗ್ತಾ ಇತ್ತು. 1989ರಲ್ಲಿ DMK ಬಂದರೆ 91ರಲ್ಲಿ AIDMK, 96ರಲ್ಲಿ DMK, 2001ರಲ್ಲಿ AIDMK, 2006ರಲ್ಲಿ DMK, 2011ರಲ್ಲಿ AIDMK ಬಂದಿತ್ತು. ಒನ್ಸ್ ಅಗೇನ್ 2016ರಲ್ಲಿಯೂ ಕೂಡ AIDMK ಬಂತು. ಅನೇಕ ವರ್ಷಗಳ ಇತಿಹಾಸವನ್ನು ಜಯಲಲಿತಾ ಅವರು ಮುರಿದಿದ್ರು. ಆದರೆ ಜಯಲಲಿತಾ ನಾಯಕತ್ವವು ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಹೀಗೆ DMK ಮತ್ತು AIDMK ನಡುವೆ ದೊಡ್ಡ ಮಟ್ಟದ ವೈರತ್ವ ಆಗಿರ್ಬೋದು, ಈ ಚುನಾವಣಾ ಎಲ್ಲವೂ ಕೂಡ ಶುರುವಾಯಿತು. ಇದರ ಜೊತೆಗೆ ಇದೀಗ ಪ್ರಸ್ತುತ ಅಸ್ತಿತ್ವದ ಹೋರಾಟ ಶುರುವಾಗಿದೆ. ಅಸ್ತಿತ್ವದ ಹೋರಾಟ ಶುರುವಾಗ್ಬಿಟ್ಟಿದೆ. ಏನು 2026ರ ಹೊತ್ತಿಗೆ ಇವರ ನಡುವಿನ ನಂಟು ವಿಚಿತ್ರವಾದಂತಹ ಒಂದು ತಿರುವನ್ನು ಪಡೆದುಕೊಂಡ್ಬಿಟ್ಟಿದೆ. ಯಾಕಂದರೆ ಜಯಲಲಿತಾ ಅವರ ನಾಯಕತ್ವದ ನಂತರ ಯಾರು AIDMK ನಾಯಕತ್ವವನ್ನು ವಹಿಸ್ತಾರೆ ಅದು ಯಾವುದು ಕೂಡ ಗೊತ್ತೇ ಆಗ್ತಿಲ್ಲ. ಹೀಗಾಗಿ ಅಲ್ಲಿ ನಾಯಕತ್ವದ ಕೊರತೆ ಇದೆ. ದ್ರಾವಿಡ ಸಿದ್ಧಾಂತದ ಮುಖಾಂತರ ರಾಜಕಾರಣ ಎದುರಿಸೋದಕ್ಕೆ ಬಂದವರಿಗೆ ದ್ರಾವಿಡ ನಾಡಿನಲ್ಲಿ ಇಂಥದ್ದೊಂದು ಬೆಳವಣಿಗೆಗಳು ಆಗ್ತಿದೆ ಅನ್ನೋದು. ಇದರ ಜೊತೆಗೆ ವಿಜಯ್ ಅವರ TVKಯನ್ನು ಮಣಿಸೋದಕ್ಕೆ ಬದ್ಧ ವೈರಿಗಳು, ದೋಸ್ತಿ, ವದಂತಿ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಇದು ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ವಿಜಯ್ ಅವರ TVK ನಾಳೆ ಇವತ್ತಿನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮುಂದಿನ 2031ರ ಚುನಾವಣೆಯಲ್ಲೂ ಕೂಡ ಅವರ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಹೋಗೋದಾದರೆ ಇವತ್ತು ಇದೇ AIDMK ಏನಾಗಿದೆ, 3ನೇ ಸ್ಥಾನಕ್ಕೆ ಬಂದುಬಿಟ್ಟಿದೆ. ಯಾವ AIDMK ದಶಕಗಳ ಕಾಲ ತಮಿಳುನಾಡಲ್ಲಿ ಚುನಾವಣೆಯನ್ನು ಎದುರಿಸಿತ್ತು, ಅದೇ AIDMKಯ ಪರಿಸ್ಥಿತಿ ಇವತ್ತು 3ನೇ ಸ್ಥಾನಕ್ಕೆ ಬರುವಂತಾಗಿದೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ನಮ್ಮ ಅಸ್ತಿತ್ವದ ಕಾರಣಕ್ಕಾಗಿ ಆದರೂ ಕೂಡ ನಾವಿಬ್ಬರು ಒಂದಾಗಬೇಕು ಅಂತ. ನಾವು ನಿನ್ನೆ ಏನು ಮಾತನಾಡಿದ್ವಿ, AIDMK ರಾಜಕಾರಣ ಇರೋದು DMK ವಿರುದ್ಧದ ರಾಜಕಾರಣ, DMK ವಿರುದ್ಧದ ರಾಜಕಾರಣ. ಆದರೆ ಕೆಲವೊಂದು ಬಾರಿ ಏನಾಗುತ್ತೆ, ಇಬ್ಬರು ಶತ್ರುಗಳು ಸೇರಿ ಎದುರುಗಡೆ ಇರುವ ಸಮಾನ ಶತ್ರುವನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಒಂದಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈಗ ನೀವು ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇದೇ ಸಿದ್ದರಾಮಯ್ಯನವರು JDS ಅನ್ನು ಕಂಡ್ರೆ ನಿಗಿ ಕೆಂಡ ಕಾರ್ತಾ ಇದ್ರು. ಆದರೆ 2018ರಲ್ಲಿ ಏನಾಗ್ಬಿಡ್ತು, ಹೈಕಮಾಂಡ್ನ ಮಾತಿನಂತೆ JDS ಜೊತೆಗೆ ಮೈತ್ರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿಯಾಗಿ ಅಸ್ತಿತ್ವದ ಕಾರಣಕ್ಕಾಗಿ ಅವರೆಲ್ಲ ಹೋರಾಟ ಮಾಡಬಹುದು ಅಂತ. ಇದೀಗ DMK AIDMK ವೈರತ್ವಕ್ಕೆ ಕಾರಣಗಳು ಏನು, ಯಾವ್ಯಾವ ಕಾರಣಕ್ಕಾಗಿ ಇಂಥದ್ದೊಂದು ವೈರತ್ವ, MGR ಮತ್ತು ಕರುಣಾನಿಧಿ ನಡುವೆ ಬಿರುಕು ಬಂತು. ನಾನು ಅವಾಗಲೇ ಹೇಳಿದಾಗೆ ಭ್ರಷ್ಟಾಚಾರದ ಬಗ್ಗೆ ನೀವು ನೋಡಿ, ಕರುಣಾನಿಧಿ ಅವರನ್ನು ಒಪ್ಪಿಕೊಂಡವರು ಇದೇ MGR. ಕೊನೆಗೆ ಕರುಣಾನಿಧಿ ಮತ್ತು ಅವರ ಸರ್ಕಾರದ ಸಚಿವರ, ಅವರದ್ದೇ ಪಕ್ಷದ DMKಯ ಸಚಿವರ ಭ್ರಷ್ಟಾಚಾರಗಳು, ಸಚಿವರ ನಾಯಕತ್ವದಲ್ಲಿದ್ದಂತಹ ಗೊಂದಲ, ಆಂತರಿಕ ನಾಯಕತ್ವದ ಬಗ್ಗೆ ಮಧುರೈನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಇದೇ MGR ಭಾಷಣ ಮಾಡಿಬಿಡ್ತಾರೆ. ಭಾಷಣ ಮಾಡಿದ ನಂತರ ಅವರನ್ನು ಹೊರಗಾಕೋ ಪ್ರಯತ್ನಗಳಾಗ್ಬಿಡುತ್ತೆ. ಉಚ್ಚಾಟನೆ ಆಗುತ್ತೆ. ಉಚ್ಚಾಟನೆ ಆದ ನಂತರ ಅವರೆಲ್ಲ ಪಾರ್ಟಿಯನ್ನು ಕಟ್ಟಿದ್ರು. ಅದಾದ ನಂತರ ಕರುಣಾನಿಧಿ ಮುಖ್ಯಮಂತ್ರಿ ಆದ ನಂತರ ಭ್ರಷ್ಟಾಚಾರದ ವಿರುದ್ಧ ಅವರೆಲ್ಲ ಧ್ವನಿ ಎತ್ತಿದ್ರು. ಕರುಣಾನಿಧಿ ತನ್ನನ್ನು ಮೂಲೆಗುಂಪು ಮಾಡ್ತಿದ್ದಾರೆ ಅಂತ MGR ಅವರ ಆರೋಪ ಆಗಿತ್ತು. ಹೀಗಾಗಿ 72ರಲ್ಲಿ MGR ಅವರನ್ನು ಪಾರ್ಟಿಯಿಂದ ಹೊರಗಾಕಲಾಯಿತು. ಆವಾಗಲೇ ಹೇಳಿದಾಗ 10 ದಿನಗಳಲ್ಲಿ ಅವರೊಂದು ಹೊಸ ಪಾರ್ಟಿಯನ್ನು ಕಟ್ಟಿ ಅಧಿಕಾರಕ್ಕೆ ತರೋ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರ ತಮಿಳುನಾಡಲ್ಲಿ AIADMK ಅಸ್ತಿತ್ವಕ್ಕೆ ಬಂತು. ಅದೇ AIADMK ಯಾರಿಗೆ ಪರ್ಯಾಯ ಆಗೋದಕ್ಕೆ ಶುರುವಾಯಿತು, DMKಗೆ ಪರ್ಯಾಯ ಶುರುವಾಗೋದು. ಎಲ್ಲರೂ ಕೂಡ ಒಂದೇ.
ಆಲೋಚನೆಗಳು ಒಂದೇ, ತಮಿಳುನಾಡಿನ ಸಿದ್ಧಾಂತವೂ ಒಂದೇ, ಅವರ ದ್ರಾವಿಡ ಹೋರಾಟವೂ ಒಂದೇ. ಆದರೆ ರಾಜಕಾರಣದ ಈ ಬಿಂದುಗಳೇನಿತ್ತಲ್ಲ, ಆ ಬಿಂದುಗಳೆಲ್ಲವೂ ಕೂಡ ಬದಲಾಗ್ತಾ ಹೋಯಿತು. ನೀವು ನೋಡಿ, ಪೆರಿಯಾರ್ ಅವರನ್ನು ವಿರೋಧಿಸಿ ಅಂದರೆ ಅಲ್ಲಿಯ ಭಿನ್ನಾಭಿಪ್ರಾಯಗಳಿಂದ ಅಣ್ಣಾದೊರೈ ಹೊರಗಡೆ ಬಂದರು. ಅಣ್ಣಾದೊರೈ ಮತ್ತು ಅವರಾದ ನಂತರ 1969ರಲ್ಲಿ ಅವರು ನಿಧನ ಹೊಂದಿದಾಗ ಇದೇ ಕರುಣಾನಿಧಿ ಮುಖ್ಯಮಂತ್ರಿ ಆಗ್ತಾರೆ. ಕರುಣಾನಿಧಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಹಾಯ ಮಾಡಿದವರು ಯಾರು? ಇದೇ MGR ಸಹಾಯ ಮಾಡಿದ್ರು. ಅದೇ MGR ಕೊನೆಗೆ ಏನಾಗ್ಬಿಡ್ತು? ಕರುಣಾನಿಧಿಯ ವಿರುದ್ಧ ಆರೋಪಗಳನ್ನು ಮಾಡಿ ಪಾರ್ಟಿಯಿಂದ ಉಚ್ಚಾಟನೆ ಆಗಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಇದರ ಜೊತೆಗೆ 1989ರಲ್ಲಿ ಜಯಲಲಿತಾ ಸೀರೆ ಪ್ರಸಂಗ ಆಗಿಬಿಡುತ್ತೆ. 1989ರಲ್ಲಿ ಒಂದು ಘಟನೆ ಆಗುತ್ತೆ. ಏನು ಅಂತ ಹೇಳಿದರೆ, ಇದೇ ಕರುಣಾನಿಧಿಯವರು ಅಲ್ಲಿಯ ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡನೆ ಮಾಡ್ತಿರ್ತಾರೆ. ಕರುಣಾನಿಧಿಯವರು ಬಜೆಟನ್ನು ಮಂಡನೆ ಮಾಡುವಂತಹ ಸಮಯದಲ್ಲಿ ಅದಕ್ಕೆ ಜಯಲಲಿತಾ ಅವರು ಅಂದರೆ ಅಡ್ಡಿಪಡಿಸಿದರು ಎನ್ನುವಂಥದ್ದೊಂದು ಆರೋಪ. ಆ ಅಡ್ಡಿಪಡಿಸಿದ ನಂತರ ಏನಾಯಿತು, ಕೆಲವೊಂದಿಷ್ಟು DMK ಸದಸ್ಯರುಗಳು ಜಯಲಲಿತಾ ಅವರ ಸೀರೆಯನ್ನು ಎಲ್ಲ ಎಳೆದಾಡಿಬಿಟ್ರು ಅಂತ ಒಂದು ದೊಡ್ಡ ಆರೋಪ AIADMKಯಿಂದ ಬಂತು. ಈ ಪ್ರಕರಣ ಆದ ನಂತರ ಜಯಲಲಿತಾ ಅವರು ಕೂದಲೆಲ್ಲ ಹರಡು ಹೋಗ್ಬಿಟ್ಟಿರುತ್ತೆ, ಅವ್ರದ್ದು ಕೆಳಗಡೆ ಬೀಳ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಆ ಘಟನೆ ಆದ ನಂತರ ಜಯಲಲಿತಾ ಒಂದು ಶಪಥ ಮಾಡ್ತಾರೆ. ಏನು ಶಪಥ? ನಾನು ಇವತ್ತು ಇಂತಹ ಸ್ಥಿತಿಗೆ ಬಂದಿದ್ದೇನೆ, ನಾಳೆ ಒಂದು ವೇಳೆ ಈ ಸದನಕ್ಕೆ ನಾನು ವಾಪಸ್ ಬರೋದಾದರೆ ಅದು ಮುಖ್ಯಮಂತ್ರಿಯಾಗಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಅವರು ಸದನದಲ್ಲಿ ವಾಪಸ್ ಬರ್ತಾರೆ. 1989ರಲ್ಲಿ ಹೊರಗಡೆ ಬರ್ತಾರೆ. 1991ರಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಸದನಕ್ಕೆ ಹೋಗ್ತಾ ಇರೋದನ್ನು ನಾವು ಉದಾಹರಣೆಗೆ ತೆಗೆದುಕೊಂಡಿದ್ದೇವೆ. ಯಾಕಂದರೆ ಕಾಂಗ್ರೆಸ್ನ ಅವ್ರದ್ದೆಲ್ಲ ಸಪೋರ್ಟ್ ಇತ್ತು. 91ರಲ್ಲಿ ಅವರೆಲ್ಲ ಮುಂದುವರೆದಿದ್ದು ಮುಖ್ಯಮಂತ್ರಿ ಆಗಿದ್ದನ್ನೆಲ್ಲ ನಾವು ನೋಡಿದ್ವಿ. ಜೈಲು ಮತ್ತು ಪ್ರತಿಕಾರದ ರಾಜಕಾರಣವನ್ನು ಕೂಡ ನೋಡ್ತಾ ಇದ್ದೀವಿ ನಾವಿಲ್ಲಿ. ಇದರ ಜೊತೆಗೆ DMK ಮತ್ತು AIADMK ಮೈತ್ರಿ ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆ ಇದೆ. ನಾನು ಆವಾಗಲೇ ಹೇಳಿದೆ, ವಾಸ್ತವದಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವಂತಹ ಬಿಂದುಗಳನ್ನು ನೀವು ಏಕಾಏಕಿಯಾಗಿ ತೆಗೆದುಕೊಂಡು ಬಂದು ಅದನ್ನು ಅಟ್ಯಾಚ್ ಮಾಡೋದಕ್ಕೆ ಸಾಧ್ಯನಾ? ಇಂತಹ ಪರಿಸ್ಥಿತಿಯಲ್ಲಿ ಯಾವ DMK ಕಳೆದ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿತ್ತು, ಇವತ್ತು ಹೋಗಿದ್ದಾರೆ. ಹೇಗೆ ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ. ಅಂದರೆ ಚೆನ್ನೈನಲ್ಲಿ ಅವರು ಕೈ ಕುಲುಕ್ಬೋದು, ಆದರೆ ತಳಮಟ್ಟದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. MK ಸ್ಟಾಲಿನ್ CM ಸ್ಥಾನ ಬಿಡಲ್ಲ, ಪಳನಿಸ್ವಾಮಿ ಸ್ಟಾಲಿನ್ ಕೈಗಳಿಗೆ ಕೆಲಸ ಮಾಡೋಕ್ಕೆ ಅಸಾಧ್ಯ. ಅದು ಮೈತ್ರಿ ಆದರೆ ಪರಸ್ಪರ ವಿರುದ್ಧ ನೂರಾರು ಭ್ರಷ್ಟಾಚಾರದ ಆರೋಪ ಪ್ರತ್ಯಾರೋಪಗಳೆಲ್ಲ ಯಾಕಂದರೆ ಈ ಹಿಂದೆ ಮಾಡಿದ್ರು. DMK ಮತ್ತು AIADMK ಮೈತ್ರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಹಾಲ್ನಲ್ಲಿ ಉಪ್ಪು ಬೆರೆಸ್ತಿದೆ ಅಂತೇಳಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ್ದು. JDS ಮತ್ತು ಕಾಂಗ್ರೆಸ್ನವರು ಮೈತ್ರಿ ಮಾಡಿಕೊಂಡ್ರು. 2019ರ ಲೋಕಸಭಾ ಚುನಾವಣೆಗೆ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಹೋದ್ರು. ಪರಿಣಾಮ ಏನಾಗ್ಬಿಡ್ತು? ಸ್ಥಳೀಯ ಮಟ್ಟದ ಅಂದರೆ ಕೆಳ ಹಂತದ ಕಾರ್ಯಕರ್ತರಲ್ಲಿ ಮೈತ್ರಿ ಆಗಿರಲಿಲ್ಲ, ಭಿನ್ನಾಭಿಪ್ರಾಯಗಳಿತ್ತು. ಹೀಗಾಗಿ ಅವರು ಸೋಲೋ ಪ್ರಯತ್ನಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಅದೇ ವಿಚಾರ DMK ಮತ್ತು AIADMK ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಜೀ ಕನ್ನಡ ನ್ಯೂಸ್ DNAಲಿ ಮೂರನೇ ಸುದ್ದಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರಗಳು, ಗಲಭೆಗಳು, ದೊಂಬಿಗಳ ಬಗ್ಗೆ. ಚುನಾವಣೆಯ ಪೂರ್ವದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಬಾರದು, ಮತದಾನವೂ ಕೂಡ ಶಾಂತಿಯುತವಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿತ್ತು. ಕೇಂದ್ರದ ಅನೇಕ ಸಶಸ್ತ್ರ ಪಡೆಗಳು ಕೂಡ ಪಶ್ಚಿಮ ಬಂಗಾಳಕ್ಕೆ ಬಂತು. ಚುನಾವಣೆ ಆಯಿತು, ಫಲಿತಾಂಶ ಆಯಿತು. BJP 203 ಸ್ಥಾನ ಗೆದ್ದಿದ್ದು ಆಯಿತು, ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅವರು. ಇವೆಲ್ಲದರ ನಡುವೆ ಚುನಾವಣೆಯ ನಂತರ ಹಿಂಸಾಚಾರದ ಪ್ರಮಾಣ ಮಾತ್ರ ಎಗ್ಗಿಲ್ಲದೆ ಶುರುವಾಗ್ಬಿಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ಕಾರಣಕ್ಕಾಗಿ ನಡೀತಾ ಇದೆ? ಸಹಜವಾಗಿ ದ್ವೇಷದ ರಾಜಕಾರಣ. ಅದರ ಮುಂದುವರೆದ ಭಾಗವಾಗಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ 41 ವರ್ಷದ ಚಂದ್ರನಾಥ್ ರತ್ ಅವರನ್ನು ಇದೀಗ ಹತ್ಯೆ ಮಾಡಲಾಗಿದೆ, ಕೊಲೆ ಮಾಡಲಾಗಿದೆ. ಹಾಗಾದರೆ ಏನಾಯಿತು ಇದು ಘಟನೆ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಪಶ್ಚಿಮ ಬಂಗಾಳದಲ್ಲಿ ರಕ್ತ ರಾಜಕೀಯ ಶುರುವಾಗಿರುವುದು. ನಾನು ನಿನ್ನೆಯೂ ಕೂಡ ಹೇಳ್ತಾ ಇದ್ದೆ, 2021ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಇದೇ ಪಶ್ಚಿಮ ಬಂಗಾಳದಲ್ಲಿ 56 ಜನ ಮೃತಪಟ್ಟಿದ್ರು. ಆದರೆ ಈ ವರ್ಷದ ಚುನಾವಣೆಯ ಸಮಯದಲ್ಲಿ ಮೃತಪಟ್ಟವರ ಸಂಖ್ಯೆ 0 ಆಗಿತ್ತು. ಆದರೆ ಚುನಾವಣೆಯ ನಂತರ ಇಂಥದ್ದೊಂದು ಘಟನೆಗಳಾಗ್ತಾ ಇದೆ. ಬಿಜೆಪಿಯ ಸುವೇಂದು ಅಧಿಕಾರಿ ವೈಯಕ್ತಿಕ ಸಹಾಯಕ ಚಂದ್ರನಾಥ್ ರತ್ ಭೀಕರ ಹತ್ಯೆ ಆಗಿದೆ. ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ ಗ್ರಾಮದಲ್ಲಿ ಈ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಈ ವ್ಯಕ್ತಿಯನ್ನು. ಅವ್ರ ಮನೆ ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಅವರ ಮನೆ 170 ಮೀಟರ್ ಇತ್ತಂತೆ. ಈ ಘಟನೆ ಆಗಿದೆಲ್ಲ, ಇನ್ನೊಂದು 100 ಮೀಟರ್ ಹೋಗ್ಬಿಟ್ಟಿದ್ರೆ ಅವ್ರ ಮನೆಯೊಳಗೆ ಸೇರ್ತಿದ್ರು. ಆದರೆ ಈ ವ್ಯಕ್ತಿ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನು ಕಾಯ್ಕೊಂಡು ಸರಿಸುಮಾರು 40 ನಿಮಿಷಗಳ ಕಾಲ ಈ ದುಷ್ಕರ್ಮಿಗಳೆಲ್ಲ ಕಾದು ಕುಳಿತಿದ್ರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇದೀಗ ಚಂದ್ರನಾಥ್ ರತ್ ಭೀಕರ ಹತ್ಯೆ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಇದರ ಜೊತೆಗೆ ಈ ಹತ್ಯೆ ಆದಂತಹ ಸಮಯದಲ್ಲಿ 4 ಸುತ್ತಿನ ಗುಂಡನ್ನೇನೋ ಆರಿಸಿದ್ರಂತೆ. ಅದಾದ ನಂತರ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲಾಯಿತು, ಪ್ರಾಣ ಬದುಕಲಿಲ್ಲ, ಈ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಏನಾಗಿದೆ, ಈ ಪಶ್ಚಿಮ ಬಂಗಾಳದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಹೆಂಗೆ ಟಾರ್ಗೆಟ್ ಕಿಲ್ಲಿಂಗು?
ವ್ಯಕ್ತಿಗಳನ್ನು ಗುರುತಿಸಿ ಹತ್ಯೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಅದರ ಭಾಗವಾಗಿ ಸುವೇಂದು ಅಧಿಕಾರಿಯ ಹತ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಹೆಂಗಾಯ್ತು ಹಾಗಾದರೆ? 3 ದಿನ ಸ್ಕೆಚ್ ಸಿನಿಮಾ ಶೈಲಿಯಲ್ಲಿ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 3 ದಿನ ಇದಕ್ಕಾಗಿಯೇ ಹೊಂಚು ಹಾಕಿ ಈ ಎಲ್ಲ ದುಷ್ಕರ್ಮಿಗಳು ಕಾದು ಕುಳಿತಿದ್ರು ಅಂತ ಕಳೆದ 2-3 ದಿನಗಳಿಂದ ಚಂದ್ರನಾಥ್ ಅವರ ಓಡಾಟದ ಮೇಲೆ ನಿರಂತರವಾಗಿ ನಿಗಾ ಇಟ್ಟಿದ್ರು ಎನ್ನುವಂಥ ಸುದ್ದಿಗಳು ಬಂದಿದೆ. ಯಾವಾಗ ಕಾರ್ ಹತ್ತಾರೆ, ಯಾವ ರಸ್ತೆಯಲ್ಲಿ ಅವರು ಸಂಚರಿಸ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ಹುಡುಕ್ತಾ ಇದ್ರು ಅಂತ ಸುದ್ದಿ. ಚಂದ್ರನಾಥ್ ಕಪ್ಪು ಬಣ್ಣದ ಒಂದು ಕಾರ್ನಲ್ಲಿ ಕುಳಿತಿದ್ದಾಗ ಗುಂಡಿನ ದಾಳಿ ಆಗಿದೆ. ಹೆಂಗಾಯಿತು ಘಟನೆ ಅನ್ನೋದ್ರ ಬಗ್ಗೆ 3 ದಿನ ಇವರೆಲ್ಲ ಸ್ಕೆಚ್ ಹಾಕ್ಕೊಂಡು ಕೂತಿದ್ರು. ಏನು ಎತ್ತ, ಎಲ್ಲಿ ಹೋಗ್ತಾರೆ, ಏನು ಎತ್ತ ಅಂತದ್ರ ಬಗ್ಗೆ ಎಲ್ಲ ಸ್ಕೆಚ್ ಹಾಕಿದ್ರು. ಅವರ ಓಡಾಟದ ಮೇಲೆ ಎಲ್ಲವನ್ನ ನಿಗಾ ಇಟ್ಟು ಮೇ 6ನೇ ತಾರೀಕು ರಾತ್ರಿ 10:30 ಕೊನೆಗೂ ಕೂಡ ತಮ್ಮ ಕೆಲಸವನ್ನು ಇವರೆಲ್ಲ ಮುಗಿಸ್ಬಿಟ್ರು. ಇವರಿಗೆ ಇದೇ ಕಾರಿನಲ್ಲಿ ಈ ವ್ಯಕ್ತಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಂಡು ಹಿಡಿಯೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಇವರೊಂದು ನಕಲಿ ನಂಬರ್ ಪ್ಲೇಟ್ ಇದ್ದಿದ್ದ ಗಾಡಿಯನ್ನು ತೆಗೆದುಕೊಂಡು ಬಂದಿದ್ರು ಈ ದುಷ್ಕರ್ಮಿಗಳು. ಇದರ ಜೊತೆಗೆ ಈ ವ್ಯಕ್ತಿ ಏನಿದ್ದಾರೆ ಆಪ್ತ ಸಹಾಯಕ, ಇವರಿಗೆ ಒಂದು ವಿಧಾನಸೌಧದ ಸ್ಟಿಕ್ಕರ್ ಇತ್ತಂತೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಒಂದು ಸ್ಟಿಕ್ಕರ್ ಇತ್ತಂತೆ ಕಾರ್ ಮೇಲೆ. ಆವಾಗ ಇವರಿಗೆ ಗೊತ್ತಾಯಿತು ಈ ವ್ಯಕ್ತಿ ಈ ಕಾರ್ನಲ್ಲಿ ಇದ್ದಾರೆ, ನಾವು ಹತ್ಯೆ ಮಾಡಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿಕೊಂಡು 2-3 ದಿನಗಳಿಂದ ಎಲ್ಲವನ್ನ ನೋಡಿಕೊಂಡು ದಾಳಿ ಮಾಡಿದ್ದಾರೆ. ಇದರ ಜೊತೆಗೆ ರಿಸಲ್ಟ್ ಬಂದು 2ನೇ ದಿನಕ್ಕೆ ಇಂಥದ್ದೊಂದು ಗುಂಡೇಟ್ ಆಗಿರೋದು. 48 ಗಂಟೆ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಫಲಿತಾಂಶ ಬಂದು. ಯಾವ TMCಯ ಈ ಗದ್ದಲ, ಗೋಜಲು, ಈ ರೌಡಿಸಮ್ಮು ಅಥವಾ ಬೇರೆ ಕಾರಣಗಳಿಗಾಗಿ ಪಶ್ಚಿಮ ಬಂಗಾಳ ಹಾಳಾಗೋಗಿದೆ ಅಂತ BJಪಿಯವರೆಲ್ಲ ಹೇಳ್ತಾ ಇದ್ರು. ಅದನ್ನು ನಾವು ತೆಗೆದು ಹಾಕ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ರು. ಈ ಅಧಿಕಾರದ ನಡುವೆ ಅಂದರೆ ಫಲಿತಾಂಶ ಬಂದು 24 ಗಂಟೆಯ ಒಳಗಾಗಿ ಇಂಥದ್ದೊಂದು ಘಟನೆಯಾಗಿದೆ. ಇದೊಂದು ಆಕಸ್ಮಿಕ ಘಟನೆಯಲ್ಲ, ಬದಲಿಗೆ ಒಂದು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಹತ್ಯೆಯನ್ನು ಮಾಡಿಸಿದ್ದಾರೆ ಅಂತ. ಸುವೇಂದು ಬಲಗೈ ಬಂಟನನ್ನೇ ಮುಗಿಸಿದ್ರೆ ಉಳಿದವರಿಗೂ ಕೂಡ ನಡುಕ ಆಗುತ್ತೆ ಅಂತ. ಯಾಕಂದರೆ ಸುವೇಂದು ಅಧಿಕಾರಿ ನಾನು ನಿನ್ನೆ ಹೇಳಿದಾಗ 2006-2007 ಈ ಸಮಯದಲ್ಲಿ TMC ಜೊತೆಗಿದ್ದವರು. ಅದಾದ ನಂತರ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿರೋಧ ಮಾಡಿಕೊಂಡು ಹೊರಗಡೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಿ ಅವರು ಹೊರಗಡೆ ಬಂದರು. TMC ಅನ್ನೋದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅಲ್ಲಿ ನಾವು ಉದ್ಯೋಗಿಗಳಷ್ಟೇ, ನಮಗೇನು ಅವಕಾಶ ಇಲ್ಲ ಅಂತ ಹೇಳಿ TMCಯನ್ನು ವಿರೋಧ ಮಾಡಿಕೊಂಡು ಹೊರಗಡೆ ಬಂದು BJP ಸೇರಿದ್ರು. 2021 ಚುನಾವಣಾ ಪೂರ್ವದಲ್ಲಿ 2020ರಲ್ಲಿ ಸೇರಿದ್ರು. ಅದಾದ ನಂತರ 2021ರಲ್ಲಿ ಸ್ವತಃ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ್ರು. 2026 ಚುನಾವಣೆಯಲ್ಲೂ ಕೂಡ ಅವರನ್ನು ಸೋಲಿಸಿದ್ದಾರೆ. ಹೀಗಾಗಿ ಒಂದು TMC ಮತ್ತು BJಪಿಯ ನಡುವೆ ಈ ಎಲ್ಲ ತಿಕ್ಕಾಟಗಳಿತ್ತು. ಈ ತಿಕ್ಕಾಟದ ಕಾರಣಕ್ಕಾಗಿ ಅವರನ್ನು ಹತ್ಯೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಂದರೆ ಆ ವ್ಯಕ್ತಿಯನ್ನು ಹತ್ಯೆ ಮಾಡಿದರೆ ಇವರ ಬಲಗೈ ಬಂಟನನ್ನು ಮುಗಿಸ್ಬೋದು ಎನ್ನುವಂಥ ಲೆಕ್ಕಾಚಾರ ಇತ್ತು. ಹಾಗಾದರೆ ಈ ಹತ್ಯೆಯ ಹಿಂದೆ ರಾಜಕೀಯ ಸಂಚಿದೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಈ ಹತ್ಯೆಯ ಹಿಂದೆ ರಾಜಕೀಯ ಸಂಚಿದೆಯಾ? ಇದರ ಜೊತೆಗೆ ಇಂಥದ್ದೊಂದು ಘಟನೆ ಆಯ್ತಲ್ಲ, ತಮ್ಮ ಆಪ್ತ ಕಾರ್ಯದರ್ಶಿ ಹತ್ಯೆ ಆಗಿದೆ. ಇದರ ಬಗ್ಗೆ ಸ್ವತಃ ಸುವೇಂದು ಅಧಿಕಾರಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ফাঁকা হচ্ছে দিকে দিকে না আই এম নট পাসিং এনি কমেন্ট। কেন বহুদলীয় গণতন্ত্রে কেন থাকবে না পার্টি অফিস? নো ইটস নট গুড। ওরা যে কালচার করেছে, দেখুন কুকুর মানুষের পায়ে কামড়ায়, মানুষ কখনো কুকুরের পায়ে কামড়ায় না। ভারতীয় জনতা পার্টি এসবে বিশ্বাস করে না। বিরোধী পক্ষের যারা আছেন তারাও করুন, একসঙ্গে কোনোভাবে হিংসা, কোনো উত্তেজনার মধ্যে যাবেন না, কোনো কিছু করবেন না। আমাদের স্টেট প্রেসিডেন্টও কাল বলেছে, আমিও আজকে বলছি, এগুলোর মধ্যে যাবেন না। বাংলা শান্তি চাই। क्या मैसेज देना चाहेंगे अभी की धैर्य रखना चाहिए, ये कुछ नहीं है, ये सब इनिशियल ट्रेंड है, बहुत आगे जाना है पूरा। ಈ ಕೊಲೆ ಆದ ನಂತರ ಸಹಜವಾಗಿ ರಾಜಕಾರಣದ ಮಾತುಗಳು ಶುರುವಾಗಿದೆ. ಇದೀಗ ಹತ್ಯೆಯ ಹಿಂದೆ ರಾಜಕೀಯ ಸಂಚಿದೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. BJಪಿಯವರು ಅದನ್ನೇ ಆರೋಪ ಮಾಡಿದ್ದಾರೆ. TMC ಗುಂಡಾಗಳು BJP ಕಾರ್ಯಕರ್ತರನ್ನು ಗುರಿ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಅಂದರೆ ಚುನಾವಣೆಯಲ್ಲಿ ಸೋತಿರುವ ಕಾರಣಕ್ಕಾಗಿ ಅವರೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಬಂಗಾಳದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ನಮ್ಮ ಗೆಲುವನ್ನು ಸಹಿಸದೇ ಇರೋರು ಹತ್ಯೆ ಮಾಡ್ತಿದ್ದಾರೆ, ಕೇಂದ್ರ ಮತ್ತು ರಾಜ್ಯಪಾಲರು ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು ಅಂತ, ರಕ್ಷಣೆ ಕೊಡಬೇಕು ಅಂತೆಲ್ಲ ಅವರು ಹೇಳಿದ್ದಾರೆ. ಇದರ ಜೊತೆಗೆ TMC ಹೇಳ್ತಾ ಇದೆ ಇದಕ್ಕೆ ಮತ್ತು ನಮ್ಮ ಪಾರ್ಟಿಗೆ ಯಾವುದೇ ಸಂಬಂಧ ಇಲ್ಲ ಅಂತ. ಯಾಕಂದರೆ ಚುನಾವಣೆಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳಿದು ಸುವೇಂದು ಅಧಿಕಾರಿಗಳನ್ನು ಅಥವಾ ಅವರ ಒಟ್ಟಾರೆ ಪಾರ್ಟಿಯನ್ನು ಇದು ಕೆರಳಿಸಿಬಿಟ್ಟಿದೆ. ಯಾಕಂದರೆ ಸರಿಸುಮಾರು 15 ವರ್ಷಗಳ TMC ಆಡಳಿತ, ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ BJP ಆಡಳಿತ. ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಇದ್ದಾಗಲೂ ಕೂಡ ಈ ಹಿಂಸಾಚಾರ ಮುಂದುವರೆದಿರೋದು. ನಾವು ಮೊನ್ನೆಯೂ ಕೂಡ ಚರ್ಚೆ ಮಾಡಿದ ಹಾಗೆ ಪ್ರಧಾನಿಗಳು ಇತ್ತೀಚೆಗೆ ದೆಹಲಿಯ BJP ಹೆಡ್ ಕ್ವಾರ್ಟರ್ನಲ್ಲಿ ಇದನ್ನೇ ಹೇಳಿದ್ರು, ಅವರು ಉಲ್ಲೇಖ ಮಾಡಿದರು. ಇಷ್ಟು ವರ್ಷಗಳ ಕಾಲ ನರಮೇಧ ನಡೀತಾ ಇತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಸಮಯದಲ್ಲಿ. ಇದೇ ಮೊದಲ ಬಾರಿಗೆ
ಯಾವುದೇ ಒಬ್ಬ ವ್ಯಕ್ತಿ ಬಲಿಯಾಗದೆ ಚುನಾವಣೆ ಆಗಿದೆ ಅಂತೆಲ್ಲ ಹೆಮ್ಮೆಯಿಂದ ಮಾತನಾಡಿದರು. ಆದರೆ ಚುನಾವಣೆಯ ನಂತರ ಏನು ಬೆಳವಣಿಗೆಗಳಾಗ್ತಾ ಇದೆ, ಅನೇಕ 4 ಜನ ಸದ್ಯಕ್ಕೆ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅದರಲ್ಲಿ ಸುವೇಂದು ಅಧಿಕಾರಿಯವರ ಆಪ್ತ ಕಾರ್ಯದರ್ಶಿ, ಈ ಆಪ್ತ ಕಾರ್ಯದರ್ಶಿ ಹತ್ಯೆ ಸಹಜವಾಗಿ ರಾಜಕೀಯದ ಕಾರಣಕ್ಕಾಗಿಯೇ ಆಗಿದೆ ಅಂತ ಬಿಜೆಪಿ ಹೇಳ್ತಾ ಇದ್ರೆ, TMC ಅವರು ಮಾತ್ರ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ. ರಾಜಕೀಯ ಸಂಘರ್ಷ ಇದೀಗ ತನಿಖೆ ಕೂಡ ಚುರುಕಾಗಿದೆ. ಸಹಜವಾಗಿ ಒಂದು ಪ್ರಕರಣ ಸೃಷ್ಟಿಯಾದಾಗ ಎಲ್ಲ ತನಿಖೆ ಶುರುವಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನೆಲ್ಲ ಅವರು ತೆಗೆದುಕೊಂಡಿದ್ದಾರಲ್ಲಿ. ಈ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖೆ ಮಾಡೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಹೆಂಗಾಯ್ತು ಇದು ಘಟನೆ, ಏನು ಎತ್ತ ಅಂತ. ಅಲ್ಲಿಯ ಪೊಲೀಸ್ ಎಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ. ಅವರು ಬಳಸಿದಂಥ ಆಯುಧಗಳು, ಅವರು ಬಳಸಿದಂಥ ವೆಫನ್ಗಳು, ಅದೆಲ್ಲದರ ಬಗ್ಗೆಯೂ ಕೂಡ ಅವರೆಲ್ಲ ಒಂದು ಪ್ರತಿಕ್ರಿಯೆ ಕೊಟ್ಟು ಅವರು ಹೇಳ್ತಾ ಇರೋದು, ಒಂದು 433 ಜನರನ್ನು ಇಲ್ಲಿವರೆಗೂ ಕೂಡ ಅಲ್ಲಿ ಬಂಧಿಸಿದ್ದಾರೆ. ಇದರ ಜೊತೆಗೆ ಅವರು ಬಳಸಿದಂತಹ ಒಂದು ಏನು ವೆಫನ್ ಇದೆಯಲ್ಲ, ಆ ವೆಫನ್ನನ್ನು ಯಾರು ಇದರಲ್ಲಿ ವೃತ್ತಿಪರರಾಗಿರ್ತಾರೆ, ಇಂಥ ದುಷ್ಕೃತ್ಯಗಳಲ್ಲಿ ಭಾಗವಹಿಸೋದಕ್ಕೆ ವೃತ್ತಿಪರರಾಗಿರ್ತಾರೆ, 47X ಪಿಸ್ತೂಲನ್ನು ಅವರು ಬಳಕೆ ಮಾಡಿದಾರಂತೆ. ಹೀಗಾಗಿ ಈ 47X ಪಿಸ್ತೂಲು ಸಾಮಾನ್ಯವಾಗಿ ಬೇರೆಯವ್ರ ಕಡೆ ಇರೋದಿಲ್ಲ, ಯಾರು ವೃತ್ತಿಪರವಾಗಿರ್ತಾರೋ ಅವ್ರ ಕಡೆನೇ ಇರುತ್ತೆ. ಹೀಗಾಗಿ ಯಾರು ಮಾಡಿದ್ದಾರೆ, ಏನು ಎತ್ತ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಂಬರ್ ಪ್ಲೇಟ್ ಇಲ್ಲ, ಅದರ ಜೊತೆಗೆ ಕಾರಿನ ಚಾಸಿಸ್ ಸಂಖ್ಯೆಯನ್ನು ಕೂಡ ಇವರೆಲ್ಲ ತಿರುಚಿಬಿಟ್ಟಿದ್ದಾರೆ. ಹೀಗಾಗಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಗಾಡಿಯನ್ನು ಕೂಡ ಬಿಟ್ಟು ಬೈಕ್ನಲ್ಲಿ ಅವರೆಲ್ಲ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಹತ್ಯೆಯಾದಂತಹ ಚಂದ್ರನಾಥ್ ರಥ್ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಇವರ ಆಪ್ತ ಕಾರ್ಯದರ್ಶಿ ಆಗಿದ್ದು ಹೇಗೆ, ಈ ವ್ಯಕ್ತಿ ಯಾರು, ಏನು ಎನ್ನುವಂಥ ಪ್ರಶ್ನೆಗೆ, ಚಂದ್ರನಾಥ್ ಶಿಕ್ಷಣದ ಬಳಿಕ ವಾಯುಪಡೆಯಲ್ಲಿ 20 ವರ್ಷ ಕೆಲಸ ಮಾಡಿದ್ರು. ಅದಾದ ನಂತರ ತಾವೇ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಬಂದರು. 2019ರಲ್ಲಿ ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ನಲ್ಲಿ ಒಂದು ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡ್ತಾರೆ. ಇವರಿಗೆ ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದ ಬಗ್ಗೆ ಆಲೋಚನೆ ಇತ್ತಂತೆ. ಅವರ ತಾಯಿ ಹಾಸಿ TMC ಬೆಂಬಲಿತವಾಗಿ ರತ್ ರಹರ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿದ್ರಂತೆ. ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಅಂದರೆ ಈ ಹಿಂದೆ ಇವರ ಫ್ಯಾಮಿಲಿ ಪೂರ್ತಿ ಈ ಸುವೇಂದು ಅಧಿಕಾರಿಯವರು ಹೇಗೆ TMCಯಲ್ಲಿದ್ದರು ಅದೇ ರೀತಿಯಾಗಿ TMCಯಲ್ಲೇ ಇತ್ತು. ಆದರೆ ಯಾವಾಗ 2020ರಲ್ಲಿ ಇದೇ ಸುವೇಂದು ಅಧಿಕಾರಿ BJPಗೆ ಬರ್ತಾರೆ, ಆವಾಗ ಚಂದ್ರನಾಥ್ ರಥ್ ಅವರ ಪಾರ್ಟಿ ಕೂಡ BJPಗೆ ಬರುತ್ತೆ. ಈ ಭವಾನಿಪುರದಲ್ಲಿ 2026ರಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಇದೀಗ ಮಮತಾ ಬ್ಯಾನರ್ಜಿ ಸೋತಿದಾರಲ್ಲ, ಈ ಮಮತಾ ಬ್ಯಾನರ್ಜಿ ಸೋತಿದ್ದರ ಹಿಂದೆ ಇವರ ಫ್ಯಾಮಿಲಿಯ ಕೈವಾಡವೂ ಕೂಡ ಇದೆ. ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಹತ್ಯೆ ಆಗಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ನೀವು ರಾಮಕೃಷ್ಣ ಆಶ್ರಮ ಮತ್ತು ರಾಮಕೃಷ್ಣ ಮಿಷನ್ ಅಂತ ಹೇಳಿದರೆ ಪಶ್ಚಿಮ ಬಂಗಾಳ ಹೀಗಾಗಿ ಅವರಿಗೆ ಒಂದು ಆಧ್ಯಾತ್ಮಿಕದ ಸೆಳೆತ ಇತ್ತು. ಹೀಗಾಗಿ ಅಲ್ಲಿ ಒಂದು ಸ್ವಯಂ ಸೇವಕರಾಗಿ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ಅದಾದ ನಂತರ ಇವರ ಸಂಪರ್ಕಕ್ಕೆಲ್ಲ ಬರ್ತಾರೆ. ಅವರು ಸಂಪರ್ಕಕ್ಕೆ ಬಂದು ಅವರ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಕಾಂಟ್ಯಾಕ್ಟ್ ಬೆಳೆದ ನಂತರ ಅವರ ಆಪ್ತ ಕಾರ್ಯದರ್ಶಿಯಾಗೆಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಇದೀಗ ಆ ವ್ಯಕ್ತಿಯ ಹತ್ಯೆ ಆಗಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಬೆಳವಣಿಗೆಗಳು. ಮತ್ತೊಂದು ನಾವು ಆವಾಗಲೇ ಹೇಳಿದ ಹಾಗೆ ಆಪರೇಷನ್ ಸಿಂಧೂರ. ಭಾರತ ಪಾಕಿಸ್ತಾನದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಮಾಡಿದಂತಹ ದೊಡ್ಡ ಪರಾಕ್ರಮ ಇದು. ಪರಾಕ್ರಮತೆಯನ್ನು ಮೆರೆದಂತಹ ದಿನ ಇದು. ಭಾರತದ ವಿರುದ್ಧ ಪಾಕಿಸ್ತಾನ ಭಯೋತ್ಪಾದಕರು ಜಮ್ಮು ಕಾಶ್ಮೀರದ ಸ್ವರ್ಗ ಅಂತ ಕರೀತಾ ಇದ್ದಂತಹ, ಸ್ವಿಟ್ಜರ್ಲ್ಯಾಂಡ್ ಅಂತಹ ಕರೀತಾ ಇದ್ದಂತಹ ಪಹಲ್ಗಾಮ್ನಲ್ಲಿ ಏಕಾಏಕಿಯಾಗಿ ದಾಳಿ ಮಾಡಿ ಒಬ್ಬ ವಿದೇಶಿ ಪ್ರಜೆ ಸೇರಿದಂತೆ ಒಟ್ಟು 26 ಜನ ಘಟನೆಯಲ್ಲಿ ಮೃತಪಟ್ಟಿದ್ದರು. ಇದಕ್ಕೆ ನಾವು ಪ್ರತೀಕಾರದ ಒಂದು ಹಂಬಲಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ದಾಳಿಯ ಆಪರೇಷನ್ ಸಿಂಧೂರ 2025ರ ಮೇ 7ನೇ ತಾರೀಕಿಗೆ ಆಪರೇಷನ್ ಸಿಂಧೂರ ಆರಂಭ ಆಯಿತು. ಸತತ 4 ದಿನಗಳ ಕಾಲ ಪಾಕಿಸ್ತಾನದ ವಿರುದ್ಧ ಭಾರತದ ಸೈನಿಕರೆಲ್ಲ ಹೋರಾಟ ಮಾಡಿತು. ಆ ಕಡೆಯಿಂದನೂ ಕೂಡ ಪ್ರತಿದಾಳಿ ಬಂತು. ಪ್ರತಿದಾಳಿಯನ್ನು ಎಲ್ಲವನ್ನ ಎದುರಿಸಿ ಭಾರತ ಅವತ್ತು ಜಾಗತಿಕವಾಗಿ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದಂತಹ ದಿನ ಇದು. 7ನೇ ತಾರೀಕಿಗೆ ಶುರುವಾಯಿತು. ಹಾಗಾದರೆ ಆಪರೇಷನ್ ಸಿಂಧೂರ್ ಸಾಹಸಕ್ಕೆ 1 ವರ್ಷ ಆಗಿದೆ. ಈಗ 1 ವರ್ಷ, ಬರೋಬ್ಬರಿ 1 ವರ್ಷ. ಏನೇನಾಯಿತು? ಮೇ 7ನೇ ತಾರೀಕಿಗೆ 2025ರಂದು ಮುಂಜಾನೆ 1:05 ಈ ದಾಳಿ ಶುರುವಾಯಿತು. ಯಾರ ವಿರುದ್ಧ? ಪಾಕಿಸ್ತಾನದ ವಿರುದ್ಧ. ಈ ಇಡೀ ಕಾರ್ಯಾಚರಣೆ ಕೇವಲ 88 ಗಂಟೆಗಳ ಕಾಲ ನಡೆಯಿತು. 9 ಪ್ರಮುಖ ಭಯೋತ್ಪಾದಕ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡಿದರು. ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಒಂದು 100 ಉಗ್ರರನ್ನು ಧ್ವಂಸ ಮಾಡಲಾಯಿತು. ಇಲ್ಲಿ 9 ಪ್ರಮುಖ ಭಯೋತ್ಪಾದಕ ತರಬೇತಿ ಕೇಂದ್ರಗಳೇನಿತ್ತು, ಅದು ಮುರಿಡ್ಕೆ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಂತಹ ಏನೇನು ಮುರಿಡ್ಕೆ, ಬಹಲ್ಪುರ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ನ ವಿವಿಧ ಸಂಘಟನೆಗಳು, ಭಯೋತ್ಪಾದಕ ಸಂಘಟನೆಗಳು ಯಾರ್ಯಾರೆಲ್ಲ ನೆಲೆ ಊರಿದ್ರಲ್ಲ, ಆ ಎಲ್ಲ
ಆ ಭಯೋತ್ಪಾದಕ ನೆಲೆಗಳನ್ನು ಭಾರತದ ಸೈನ್ಯ ಪಡೆಗಳು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿದರು. 88 ಗಂಟೆಗಳ ಕಾಲ ಇದು ನಡೆದು ಬಿಡ್ತು. ಅದಾದ ನಂತರ ಭಾರತ ಇದರಲ್ಲಿ ವಿಜಯಶಾಲಿಯಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಇದು ಆಪರೇಷನ್ ಸಿಂಧೂರ ಶುರುವಾಗಿದ್ದರ ಬಗ್ಗೆ. ಹಾಗಾದರೆ ಈ ಆಪರೇಷನ್ ಸಿಂಧೂರ ಭಾರತಕ್ಕೆ ಅನಿವಾರ್ಯ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣದಲ್ಲಿ ಹೇಳ್ತಾ ಇದ್ರು, ಯಾವ ಕಾರಣಕ್ಕಾಗಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡುವಂತಹ ಸಮಯದಲ್ಲಿ ಆ ಭಯೋತ್ಪಾದಕರು ಅಲ್ಲಿದ್ದಂಥ ಜನರನ್ನು ಧರ್ಮವನ್ನು ಕೇಳಿ ಹೊಡೆದಿದ್ದರು. ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ, ಇಸ್ಲಾಮಿಗೆ ಸೇರಿದ್ದೀರಾ, ಹಿಂದೂಕ್ಕೆ ಸೇರಿದ್ದೀರಾ, ಯಾವ ಧರ್ಮಕ್ಕೆ ಸೇರಿದ್ದೀರಿ ಅಂತ. ಇದರ ಜೊತೆಗೆ ಗಂಡನನ್ನು ಸಾಯಿಸುವ ಮುಖಾಂತರ ಹೆಂಡತಿಯ ಸಿಂಧೂರವನ್ನು ಅಳಿಸುವ ಪ್ರಯತ್ನವನ್ನು ಮಾಡಿದರು. ಅಂದರೆ ಕುಂಕುಮವನ್ನು ಅಳಿಸೋ ಪ್ರಯತ್ನ, ವಿಧವೆಯನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದರ ಭಾಗವಾಗಿ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರು ಕೊಡಲಾಯಿತು. ಯಾವ ಸಿಂಧೂರವನ್ನು ಭಯೋತ್ಪಾದಕರು ಅಳಿಸಿದ್ದಾರೋ ಅದೇ ಸಿಂಧೂರದ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಏಟು ಕೊಡ್ತೀವಿ ಅನ್ನೋದರ ಪ್ರತೀಕಾರವಾಗಿಯೇ ಶುರುವಾದಂಥದ್ದು ಇದೇ ಆಪರೇಷನ್ ಸಿಂಧೂರ. ಹಾಗಾದರೆ ಕಾರ್ಯಾಚರಣೆಯ ನಿರ್ಣಾಯಕ ದಿನಗಳು ಹೆಂಗಿತ್ತು? ಮೇ 8 ರಾತ್ರಿ ಇಡೀ ದಿನ ನಿಗಾ. ಮೋದಿಯವರ ದೃಢ ಸಂಕಲ್ಪ ಇತ್ತು. ಅಜಿತ್ ದೋವಲ್ ಮತ್ತು ರಕ್ಷಣಾ ಪಡೆಗಳೆಲ್ಲ ದಾಳಿ ಮಾಡಿದರು. ಮೋದಿಯವರು ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತೆಲ್ಲ ಭಾಷಣ ಮಾಡಿದರು. ಅದರ ಭಾಗವಾಗಿ ಅಜಿತ್ ದೋವಲ್ ಭದ್ರತಾ ಸಲಹೆಗಾರ ಸರ್ಕಾರದ ಜೊತೆಗೆ ನಿಂತರು, ಮೋದಿಯವರ ಜೊತೆಗೆ ನಿಂತರು. 9ನೇ ತಾರೀಕಿಗೆ ಪಾಕ್ ಮುಖವಾಡ ಬಯಲಾಯಿತು. ಭಯೋತ್ಪಾದಕರ ಅಂತ್ಯ ಸಂಸ್ಕಾರದಲ್ಲಿ ಪಾಕ್ ಸೇನಾ ಅಧಿಕಾರಿಗಳೆಲ್ಲ ಭಾಗವಹಿಸಿದ್ರು. ಸಿಕ್ಕಾಪಟ್ಟೆ ಸುದ್ದಿ ಆದಂಥ ವಿಚಾರ ಇದು. ಅಂದರೆ ಯಾವುದೋ ಪಾಕಿಸ್ತಾನ ಅಧಿಕೃತ ಸೇನೆಯ ಸೈನಿಕರು ಯಾರೋ ಮೃತಪಟ್ಟಿದ್ದಾರೆ, ಯಾವುದೋ ಇಲ್ಲ. ಆದರೆ ಯಾವ ಭಯೋತ್ಪಾದಕರು ಭಾರತದ ವಿರುದ್ಧ ಇಂಥದ್ದೊಂದು ಕಾರ್ಯಾಚರಣೆಗೆಲ್ಲ ಸಿದ್ಧರಾಗ್ತಿದ್ದಾರಲ್ಲ, ಅವರ ವಿರುದ್ಧ ಭಾರತ ಕಾರ್ಯಾಚರಣೆ ಮಾಡಿತ್ತು. ಆ ವ್ಯಕ್ತಿಗಳೆಲ್ಲ ಮೃತಪಟ್ಟಾಗ ಇವ್ರು ಹೋಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಇದರ ಅರ್ಥ ಏನು? ಭಯೋತ್ಪಾದನೆಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಭಯೋತ್ಪಾದಕರ ಸಾವಾದರೆ ನಾವು ಸರ್ಕಾರವೇ ಬಂದು ನಿಲ್ಲುತ್ತೆ ಅಂತ ಹೇಳಿದರೆ ಸಹಜವಾಗಿ ಭಾರತ ಇದನ್ನು ವಿರೋಧ ಮಾಡಿತು. ಹೀಗಾಗಿ ಅವರ ಎಲ್ಲ ಬಟಾ ಬಯಲು ಆಗ್ಬಿಡ್ತು. 9ನೇ ತಾರೀಕಿಗೆ ರಾವಲ್ಪಿಂಡಿ ನಡೆಗೆ ಹೋಗ್ಬಿಡ್ತು. ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಕೂಡ ಭಾರತ ಉಡಿಸ್ ಮಾಡ್ತು. 10ನೇ ತಾರೀಕಿಗೆ ಹೊಸ ರಕ್ಷಣಾ ನೀತಿ ಶುರುವಾಯಿತು. ಅದಾದ ನಂತರ ಭಾರತದ ನ್ಯಾಯದ ಸಂಕೇತ. ಇದರೆಲ್ಲದರ ಬಗ್ಗೆ ಮೇ 12ನೇ ತಾರೀಕಿಗೆ ಗೊತ್ತಾಯಿತು. ಇಬ್ಬರು ಕೂಡ ಸುಮ್ಮನಾಗಿದ್ದನ್ನು ನಾವು ನೋಡಿದ್ದೇವೆ. ಇದು ಆಪರೇಷನ್ ಸಿಂಧೂರದ ದಿನಗಳು ಏನೇನಾಯಿತು ಅಂತ ಪಾಕಿಸ್ತಾನಕ್ಕೆ ಮತ್ತೆ ವಾರ್ನಿಂಗ್ ಕೊಡಲಾಗಿದೆ. ಏನು ಪಾಕಿಸ್ತಾನಕ್ಕೆ ಕೊಡಲಾದಂಥ ವಾರ್ನಿಂಗು? ಸಶಸ್ತ್ರ ಪಡೆಗಳು ತೆಗೆದುಕೊಂಡ ಧೈರ್ಯ ಮತ್ತು ಸಮರ್ಪಣೆಯನ್ನು ನಾವು ಗೌರವಿಸ್ತೀವಿ. ಯಾಕಂದರೆ ಅವರು ಹೋರಾಟ ಮಾಡಿದ್ದಾರೆ ಅಂತ. ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ನಾವು ಶತ್ರುಗಳ ಮನೆಗೆ ನುಗ್ಗಿ ಹೊಡೆಯೋದಕ್ಕೆ ಹಿಂಜರಿಯೋದಿಲ್ಲ. ಸಶಸ್ತ್ರ ಪಡೆಗಳು ಯಾವುದೇ ಕ್ಷಣದಲ್ಲಿ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಂಪೂರ್ಣವಾಗಿ ಸಿದ್ಧರಿದ್ದೀವಿ ಅಂತ ಭಾರತ ಹೇಳ್ಕೊಳ್ತು. ಈ ಆಪರೇಷನ್ ಸಿಂಧೂರ ಆದ ನಂತರ ಕೆಲವೊಂದಿಷ್ಟು ಎಲ್ಲ ಪಕ್ಷಗಳ, ಕಾಂಗ್ರೆಸ್ನು ಸೇರಿದಂತೆ ಕೆಲವೊಂದಿಷ್ಟು ಪಕ್ಷಗಳ ಈ ನಿಯೋಗಗಳನ್ನು ರಚನೆ ಮಾಡಿ ವಿದೇಶಗಳಿಗೆ ಕಳಿಸಿದರು. ಯಾವ ಕಾರಣಕ್ಕಾಗಿ ನಾವು ಭಾರತದ ಆಪರೇಷನ್ ಸಿಂಧೂರ್ ಮಾಡ್ತು, ನಮ್ಮ ಕ್ರಮ ಏನಾಗಿತ್ತು ಅಂತ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇವರು. ನಾವು ಯಾವುದೇ ಒಂದು ದೇಶದ ಮೇಲೆ ನಾವೇ ಏಕಾಏಕಿಯಾಗಿ ಹೋಗಿ ದಾಳಿ ಮಾಡೋದಿಲ್ಲ, ಬಟ್ ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮ 0 ಟಾಲರೆನ್ಸ್ ಇರುತ್ತೆ ಭಯೋತ್ಪಾದಕರಿತೆಯ ವಿರುದ್ಧ. ನಾವು ನಮ್ಮ ವಿರುದ್ಧ ಯಾವ ಭಯೋತ್ಪಾದಕರು ಬರ್ತಾರೋ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಹೇಳಿದರು. ಅದರ ಭಾಗವಾಗಿ ಇದೀಗ ಮತ್ತೆ ಭಾರತದ ಸೈನಿಕರೆಲ್ಲ ಹೋರಾಟ ಮಾಡಿದ್ದಕ್ಕೆ ನಾವು ಗೌರವ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಉಗ್ರರ ಹೆಡೆಮುರಿ ಕಟ್ತೀವಿ ಅಂತ ಮೋದಿಯವರು ಹೇಳಿರೋದು ಏನಂತ? 1 ವರ್ಷದ ನಂತರವೂ ಕೂಡ ಭಯೋತ್ಪಾದನೆಯನ್ನು ಸೋಲಿಸುವ ದೃಢ ಸಂಕಲ್ಪ ನಮಗಿದೆ ಅಂತ ವಿಶ್ವದ ಅನೇಕ ವೇದಿಕೆಯಲ್ಲೂ ಕೂಡ ಇದನ್ನು ಮಾತನಾಡಿದ್ದಾರೆ. ಇತ್ತೀಚೆಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಅದನ್ನು ಪುನರಪಿ ಉಲ್ಲೇಖ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದು ದೇಶದ ಆಂತರಿಕವಾಗಿ ಅಥವಾ ಗಡಿ ಆಚೆಗಿನ ಭಯೋತ್ಪಾದನೆ ಏನಿದೆ, ಗಡಿ ಆಚೆಗಿನ ಭಯೋತ್ಪಾದನೆ ಅಂದರೆ ಒಂದು ದೇಶದ ವಿರುದ್ಧ ಭಯೋತ್ಪಾದಕರನ್ನು ಕಳಿಸಿ ಸೇಡನ್ನು ತೀರಿಸಿಕೊಳ್ಳೋದೇನಿದೆ ಅದಕ್ಕೂ ಕೂಡ ನಮ್ಮ ವಿರೋಧ ಎಲ್ಲ ಇದೆ ಅಂತೆಲ್ಲ ಮಾತನಾಡಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳು ಧೈರ್ಯ, ನಿಖರತೆ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶನ ಮಾಡಿದ್ವು. ರಕ್ಷಣಾ ವಲಯದಲ್ಲಿ ದೇಶದ ರಾಷ್ಟ್ರೀಯ ಬದ್ಧತೆಗೆ ನಮಗೆ ಶಕ್ತಿಯನ್ನೆಲ್ಲ ತಂದುಕೊಟ್ಟಿದೆ ಅಂತ ಪ್ರಧಾನಿಗಳು ಹೇಳಿ, ಯಾರ್ಯಾರು ಇದರಲ್ಲಿ ಹೋರಾಟ ಮಾಡಿದ್ರು ಅವರಿಗೆಲ್ಲರಿಗೂ ಕೂಡ ಗೌರವ, ಅವರ ಸಾಹಸ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಅಂತೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ಇದು ಆಪರೇಷನ್ ಸಿಂಧೂರಕ್ಕೆ 1 ವರ್ಷ ಆಗಿದ್ದರ ನೆನಪಿಗಾಗಿ ಭಾರತದ ಸೈನಿಕರ ಈ ಸಾಹಸ ಗಾಥೆಯನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಮತ್ತು ಅವರ ಗೌರವವನ್ನು ಕೊಡೋದಕ್ಕಾಗಿ. ಕೊನೆಯ ಸುದ್ದಿ, ಮಧ್ಯಪ್ರಾಚ್ಯದ ಯುದ್ಧ. ಕಡೆಗೂ ಡೊನಾಲ್ಡ್ ಟ್ರಂಪ್ ಒಂದು ಸಿಹಿ ಸುದ್ದಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಇದೀಗ ಪ್ರಾಜೆಕ್ಟ್ ಫ್ರೀಡಮ್ಗೆ ವಿರಾಮವನ್ನು ಹೇಳ್ತೀನಿ ಅಂತ. ಏನಿದು ಪ್ರಾಜೆಕ್ಟ್ ಫ್ರೀಡಮ್? ಯಾವ ವಾಣಿಜ್ಯ ಹಡಗುಗಳನ್ನು IRGC ಹಾರ್ಮುಜ್ನಲ್ಲಿ ಹೊಡೆದು ಉರುಳಿಸ್ತಾ ಇತ್ತು ಅವುಗಳಿಗೆ ರಕ್ಷಣೆ ಕೊಡ್ತೀವಿ, ನಾವು ಇರಾನ್ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಅನ್ನು ಶುರು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಇದೀಗ ಅದಕ್ಕೆ ಅಂತಿಮ ಮುದ್ರೆಯನ್ನು ಒತ್ತೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಇಡೀ ವಿಶ್ವಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಹಾರ್ಮುಜ್ನಲ್ಲಿ ಅಮೆರಿಕ ನೌಕಾ ದಿಗ್ಬಂಧನವನ್ನು ತೆರವುಗೊಳಿಸುವುದಾಗಿ ಟ್ರಂಪ್ ಇದೀಗ ಭರವಸೆಯನ್ನು ಕೊಟ್ಟಿರೋದು.
ಇರಾನ್ ಸೇರಿದಂತೆ ಎಲ್ಲ ರಾಷ್ಟ್ರಗಳ ಮುಕ್ತ ಸಂಚಾರಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಒಂದು ಪೋಸ್ಟ್ ಮಾಡೋ ಮುಖಾಂತರ ಅದೆಲ್ಲರ ಬಗ್ಗೆ ಹೇಳಿದ್ದಾರೆ. ಅಂದರೆ ಇರಾನ್ನ ಬಂದರಿಗೆ ಮತ್ತು ಇರಾನ್ನ ಬಂದರಿನಿಂದ ಯಾವುದೇ ಹಡಗು ಹೋಗಬಾರದು, ಒಂದೇ ಒಂದು ಹಡಗು ಕೂಡ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಅವರು ನೌಕಾ ದಿಗ್ಬಂಧನ ಹಾಕಿದ್ರು. 15-20 ಸಾವಿರ ಸೈನಿಕರೆಲ್ಲನ ಕರೆದುಕೊಂಡು ಬಂದಿದ್ದರು. ದೊಡ್ಡ ದೊಡ್ಡ ನೌಕಾ ಹಡಗುಗಳನ್ನು ಅಲ್ಲೆಲ್ಲ ಪ್ರಯತ್ನಗಳಾಗಿತ್ತು. ಆ ಪ್ರಯತ್ನದ ಮುಂದುವರೆದ ಭಾಗವಾಗಿ ಇದೀಗ ಒಂದು ಪ್ರಾಜೆಕ್ಟ್ ಫ್ರೀಡಮ್ ಕೂಡ ಅವ್ರದ್ದು ಶುರುವಾಗಿತ್ತು. ಅಂದರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಶುರುವಾಗಿತ್ತು. ಅದು ಇರಾನ್ನ ಹೊರತುಪಡಿಸಿ ಬೇರೆ ಬೇರೆ ಹಡಗುಗಳೇನಿತ್ತಲ್ಲ, ವಾಣಿಜ್ಯ ಹಡಗುಗಳು, ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದ್ರು, ಬೇರೆ ಬೇರೆ ಹಡಗುಗಳ ಮೇಲೆ ಎಲ್ಲ ದಾಳಿ ಆಯ್ತಲ್ಲ, ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತೆಲ್ಲ ಹೇಳಿದರು. ಇದರ ಜೊತೆಗೆ 28ನೇ ತಾರೀಕಿಗೆ ಶುರುವಾಗಿದ್ದ ಎಪಿಕ್ ಫ್ಯೂರಿಯನ್ನು ಕೂಡ ನಾವು ನಿಲ್ಲಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದೀಗ ಇರಾನ್ಗೆ ಅಮೆರಿಕ ಹೊಸ ಷರತ್ತನ್ನು ಹಾಕಿದೆ. ಏನು ಹಾಕಿದೆ ಷರತ್ತು? ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಬ್ರೇಕ್. ಇರಾನ್ ತನ್ನ ಯುರೇನಿಯಂ ಪುಷ್ಟೀಕರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಮೊದಲ ದಿನದಿಂದಲೂ ಕೂಡ ಈ ಬೇಡಿಕೆ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ನಿಯಂತ್ರಣ ಆಗಬೇಕು, ಕೇವಲ ಅಣ್ವಸ್ತ್ರ ಅಲ್ಲದೆ ದೂರಗಾಮಿ ಕ್ಷಿಪಣಿಗಳ ಅಭಿವೃದ್ಧಿಯನ್ನು ನಿಲ್ಲಿಸಬೇಕು ಅಂತ. ಅಮೆರಿಕಕ್ಕೆ ಇರುವಂತಹ ಒಂದು ಭಯ ಏನು ಅಂತ ಹೇಳಿದ್ರೆ, ಈ ಇರಾನ್ನ ಬಳಿ ಇರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದೆಯಲ್ಲ, ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಈ ಹಿಂದೆ ಕೇವಲ 300-400 ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ಸೇರಿತ್ತು. ಆದರೆ ಈಗ ಅವರು ಅಭಿವೃದ್ಧಿಪಡಿಸಿರುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು 2000 ಕಿಲೋಮೀಟರ್ ಹೋಗುತ್ತೆ. 2000 ಕಿಲೋಮೀಟರ್ ಹೋದರೆ ಅದು ಅಮೆರಿಕಕ್ಕೆ ನೇರವಾಗಿ ಹೊಡೆತ ಬೀಳುವಂಥ ಪ್ರಯತ್ನ ಇದೆ. ಹೀಗಾಗಿ ಅದನ್ನು ಅವರು ತಡಿಬೇಕು ಅಂತ ಹೇಳಿದರೆ ಪ್ರಾಕ್ಸಿ ವಾರ್ ಅಂತೆ ಮಾಡಬೇಕು ಅಂತ. ಪ್ರಾಕ್ಸಿ ವಾರ್ ಅಂತ ಹೇಳಿದರೆ ತಾವು ನೇರವಾಗಿ ಯುದ್ಧ ಮಾಡದೆ ಹಮಾಸ್, ಹಿಜ್ಬುಲ್ಲಾ ಮತ್ತು ಬೇರೆ ಬೇರೆ ದೇಶಗಳ ಮುಖಾಂತರ ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರು ಏನು ಪ್ರಯತ್ನವನ್ನು ಪಡ್ತಿದ್ದಾರೆ, ಅದು ಇಸ್ರೇಲ್ ಆಗಿರ್ಬೋದು ಮತ್ತು ಅಮೆರಿಕ ಆಗಿರ್ಬೋದು, ಅದನ್ನು ನೀವು ನಿಲ್ಲಿಸಬೇಕು ಅಂತ ಎಲ್ಲ ಷರತ್ತನ್ನು ಹಾಕಿದ್ದಾರೆ. ಪ್ರಾದೇಶಿಕ ಶಾಂತಿಯನ್ನು ಕಾಪಾಡಬೇಕು ಅಂತ. ಅಂದರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದ ಮೇಲೆ, UAE, ಕತಾರ್, ಬಹರೇನ್ ಎಲ್ಲ ದೇಶಗಳ ಮೇಲೆ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತು, ಅಲ್ಲಿಯ ನೌಕಾ ನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು. ಅದನ್ನು ತಡೆಗಟ್ಟಬೇಕು ಅಂತ. ಮತ್ತೊಂದು ಕಡೆ ಬಂದಿಗಳ ಬಿಡುಗಡೆ ಆಗಬೇಕು ಅಂತ. ಇರಾನ್ನ ಜೈಲಿನಲ್ಲಿರುವಂಥ ಅಮೆರಿಕದ ಈ ನಾಗರಿಕರನ್ನು ಯಾವುದೇ ಷರತ್ತಿಲ್ಲದೆ ಬಿಡುಗಡೆ ಮಾಡಬೇಕು ಅಂತೆಲ್ಲ ಅವರು ಇದೀಗ ಷರತ್ತನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಸಂಧಾನಕ್ಕೆ ಬರದೇ ಇದ್ದರೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಬೇಡಿಕೆಗಳಿಗೆ ಸಮ್ಮತಿ ಕೊಡದೆ ಹೋದರೆ ಬಾಂಬ್ ದಾಳಿ ಮತ್ತೆ ಆಗುತ್ತೆ ಅಂತ. ಅದನ್ನು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬರುತ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈ ಬಾರಿಯ ದಾಳಿಯ ತೀವ್ರತೆ ಮತ್ತು ಮಟ್ಟ ಹಿಂದೆಂದಿಗಿಂತಲೂ ಕೂಡ ಅತ್ಯಂತ ಭೀಕರವಾಗಿರುತ್ತೆ ಅಂತ. ಇತ್ತೀಚೆಗೆ ನಾವು ಚರ್ಚೆ ಮಾಡಿದ ಹಾಗೆ ಈ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ 2ನೇ ಹಂತದ ಯುದ್ಧವನ್ನು ಶುರು ಮಾಡ್ತಾರೆ. 2ನೇ ಹಂತದ ಯುದ್ಧ ಏನಾಗಿರುತ್ತೆ? ಮೂಲಸೌಕರ್ಯಗಳ ಮೇಲೆ, ಅಲ್ಲಿಯ ತೈಲ ಸಂಸ್ಕರಣಾ ಘಟಕಗಳ ಮೇಲೆ, ಅಲ್ಲಿರುವಂಥ ಯುರೇನಿಯಮನ್ನು ವಾಪಸ್ ವಶಪಡಿಸಿಕೊಂಡರ ಮೇಲೆ ಅವರ ಟಾರ್ಗೆಟ್ ಎಲ್ಲವೂ ಕೂಡ ನಿಶ್ಚಿತ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೇಳಿದ್ರು, ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿತ್ತು. ಅದಾದ ನಂತರ ಇರಾನ್ ಮತ್ತೆ ಪ್ರಸ್ತಾವನೆಗಳನ್ನು ಕಳಿಸ್ತು. ಅದನ್ನು ಪರಿಷ್ಕರಣೆ ಮಾಡಿರುವಂಥ ಅಮೆರಿಕ ಈಗ ಹೇಳ್ತಾ ಇದೆ, ನಮ್ಮ ಬೇಡಿಕೆಗಳೇನೇನಿದೆ ಆ ಬೇಡಿಕೆಗಳೆಲ್ಲವನ್ನು ಕೂಡ ಸಮ್ಮತಿ ವ್ಯಕ್ತಪಡಿಸಬೇಕು. ಒಂದು ವೇಳೆ ಸಮ್ಮತಿಯನ್ನು ವ್ಯಕ್ತಪಡಿಸದೆ ಹೋದರೆ ನಾವು ಬಾಂಬ್ ದಾಳಿಯನ್ನು ಮಾಡ್ತೀವಿ. ಈ ಬಾಂಬ್ ದಾಳಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ಹಿಂದೆಂದಿಗಿಂತಲೂ ಕೂಡ ಭೀಕರವಾಗಿರುತ್ತೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಶಾಂತಿ ಮಾತು, ಕಚ್ಚಾ ತೈಲದ ದರ ಇಳಿಕೆ, ಇದು ನಮಗೂ ನಿಮಗೂ ಕೂಡ ಸಂಬಂಧಪಡುವಂಥ ವಿಚಾರ. ನಮಗೂ ಮತ್ತು ನಿಮಗೂ ನೆಮ್ಮದಿ ಕೊಡಬಹುದಾದಂಥ ವಿಚಾರ ಕೂಡ ಹೌದು. ಯಾಕಂದರೆ LPG ವಿಚಾರದಲ್ಲಿ, CNG ವಿಚಾರದಲ್ಲಿ, ಅದಾದ ನಂತರ ಕಮರ್ಷಿಯಲ್ ಸಿಲಿಂಡರ್ ವಿಚಾರದಲ್ಲಿ ಎಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀವಿ. ಯುದ್ಧದ ಪೂರ್ವದಲ್ಲಿ, ಯುದ್ಧ ಶುರುವಾದ ನಂತರ, ಯುದ್ಧದ ಮಧ್ಯಭಾಗದಲ್ಲಿ, ಯುದ್ಧದ ಅಂತ್ಯಕಾಲಕ್ಕೆ ನೀವು ನೋಡಿ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ $85-95 ಇತ್ತು. ಏಪ್ರಿಲ್ ಮೊದಲ ವಾರಕ್ಕೆ $110-120 ಆಯಿತು. ಏಪ್ರಿಲ್ ಅಂತ್ಯದ ವೇಳೆಗೆ $140-155 ಆಯಿತು. ಟ್ರಂಪ್ ಇದೀಗ ಘೋಷಣೆ ಮಾಡಿದ ನಂತರ $115-125 ಆಗ್ಬೋದು ಅಂತ. ಯಾಕಂದರೆ ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಕೇವಲ $75-80 ಕಚ್ಚಾ ತೈಲ ಸಿಗ್ತಾ ಇತ್ತು. ಇದರ ಪರಿಣಾಮವಾಗಿ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ಕಚ್ಚಾ ತೈಲದ ದರ ಜಾಸ್ತಿ ಆಯಿತು. ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಆಯಿತು. ನಮ್ಮಲ್ಲಿ ಗೃಹ ಬಳಕೆ ಸಿಲಿಂಡರ್ ದರವನ್ನು ಹಿಂದೆ ಏರಿಕೆ ಮಾಡಲಾಯಿತು. ವಾಣಿಜ್ಯ ಬೆಲೆ ಸಿಲಿಂಡರ್ಗಳನ್ನು ಕೂಡ 2-3 ಬಾರಿ ಏರಿಕೆ ಮಾಡಲಾಯಿತು. ಹೋಟೆಲ್ಗಳ ದರವೂ ಎಲ್ಲ ಏರಿಕೆ ಆಗಿದ್ದನ್ನು ನೋಡಿದ್ದೀವಿ. ಇದೀಗ ಈ ಕಚ್ಚಾ ತೈಲದ ದರ ಇಳಿಕೆ ಆಗುವಂತಹ ಸಾಧ್ಯತೆಗಳು ಈ ಶಾಂತಿ ಮಾತುಕತೆಯಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಒಂದು ಪುಟದ ಪತ್ರಕ್ಕೆ ಒಂದು ಒಪ್ಪಂದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಏನು ಅಂತ ಹೇಳಿದರೆ, ಯುದ್ಧವನ್ನು ಕೊನೆಗೊಳಿಸಿ ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವ ನಿಟ್ಟಿನಲ್ಲಿ ಒಂದು ಅಂತಿಮ ಚರ್ಚೆ ಅಂತೆ. ಹಾರ್ಮುಜನ್ನು ತೆರವುಗೊಳಿಸಬೇಕು, ಮುಕ್ತವಾಗಿ ಹಿಂದೆ ಹೇಗೆ ಎಲ್ಲ ಹಡಗುಗಳು ಓಡಾಟಕ್ಕೆ ಅವಕಾಶವನ್ನು ಕೊಡಲಾಗ್ತಿತ್ತು ಹಾಗೆ ಮಾಡಬೇಕು ಅಂತ ಒಂದು ಪುಟದ ಈ ಒಪ್ಪಂದ ಪತ್ರಕ್ಕೆ ಅಮೆರಿಕ ಮತ್ತು ಇರಾನ್ ಬಹುತೇಕವಾಗಿ ಒಪ್ಕೊಂಡಿದೆ. ಇಸ್ಲಾಮಾಬಾದ್ನಲ್ಲಿ 30 ದಿನಗಳ ಅಂತಿಮ ಸುತ್ತಿನ ಮಾತುಕತೆ ಏನೋ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ.
ಅಂದರೆ ಇದೇ ಪಾಕಿಸ್ತಾನದಲ್ಲಿ 2 ಸುತ್ತಿನ ಮಾತುಕತೆ ಆದಾಗಲೂ ಕೂಡ ಒಪ್ಕೊಂಡಿರಲಿಲ್ಲ. ಪರಮಾಣು ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳೆಲ್ಲ ಶುರುವಾಗಿತ್ತು. ಇದೀಗ ಒಂದು ಪುಟದ ಒಪ್ಪಂದದ ಪತ್ರಕ್ಕೇನೋ ಇರಾನ್ ಮತ್ತು ಅಮೆರಿಕ ಬಹುತೇಕವಾಗಿ ಒಪ್ಕೊಂಡಿದ್ದಾರೆ ಅಂತ. ಈ ಒಪ್ಪಂದ ಜಾರಿಗೆ ಬಂದರೆ ಈ ಎಫಿಕ್ ಫ್ಯೂರಿ ಎಲ್ಲವೂ ಕೂಡ ಅಂತ್ಯ ಆಗುತ್ತೆ. ಕೇವಲ ರಕ್ಷಣಾತ್ಮಕವಾಗಿ ನಮ್ಮ ಯುದ್ಧ ಏನಾದರೂ ಇದ್ದೇ ಇರುತ್ತೆ ಅಂತ, ನಮ್ಮ ರಕ್ಷಣೆಗಾಗಿ ಮಾತ್ರ ಇದು ಮುಂದುವರಿಯುತ್ತೆ. ಬಟ್ ಇರಾನ್ನ ವಿರುದ್ಧ ನಾವೇನು ಕಾರ್ಯಾಚರಣೆ ಶುರು ಮಾಡಿದ್ವಿ, ಪರಮಾಣು ವಿಚಾರಕ್ಕೆ, ಯುರೇನಿಯಂ ವಿಚಾರಕ್ಕೆ, ಹಾರ್ಮುಜನ್ನು ಅದನ್ನು ನಾವು ತಮ್ಮ ಸೆಳೆತಕ್ಕಿಟ್ಕೊಳ್ಬೇಕು ಅಂತೇನು ಯುದ್ಧ ಶುರು ಮಾಡಿದ್ವಿ, ಅವೆಲ್ಲವೂ ಕೂಡ ಅಂತ್ಯ ಆಗುತ್ತೆ ಅಂತ ಅಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ಹೇಳಿದ್ದಾರೆ ಅಂತ ಆಕ್ಸಿಯೋಸ್ ಸುದ್ದಿ ಸಂಸ್ಥೆ ಇದೀಗ ವರದಿ ಮಾಡಿರುವುದು. ಇದು ಒಂದು ಪುಟದ ಪತ್ರಕ್ಕೆ ಆಗ್ತಾ ಇರುವಂತಹ ಪ್ಲಾನ್ ಇದು ಅಮೆರಿಕ ಮತ್ತು ಇರಾನ್ ನಡುವೆ. ಇದು ಅವಶ್ಯಕೂ ಕೂಡ ಇದೆ, ಯಾಕಂದರೆ ಇರಾನ್ಗೂ ಅವಶ್ಯಕತೆ ಇದೆ, ಅಮೆರಿಕಕ್ಕೂ ಕೂಡ ಅವಶ್ಯಕತೆ ಇದೆ ಆರ್ಥಿಕ ವಿಚಾರಕ್ಕಾಗಿ. ಅಮೆರಿಕದ ಟಾರ್ಗೆಟ್ ಇದ್ದಿದೆ ಆರ್ಥಿಕ ದಿಗ್ಬಂಧನ, ಅದೇ ಕಾರಣಕ್ಕಾಗಿ ನೌಕಾ ದಿಗ್ಬಂಧನವನ್ನು ಅಲ್ಲಿ ಹಾಕಲಾಗಿತ್ತು. ಇವೆಲ್ಲವನ್ನು ಹೊರತುಪಡಿಸಿ ಇದೀಗ ಒಂದು ಒಪ್ಪಂದಕ್ಕೆ ಬರ್ತಾ ಇರೋದು ಸದ್ಯಕ್ಕೆ ಖುಷಿ ಕೊಡ್ತಾ ಇರುವಂಥ ವಿಚಾರ. ಕೊನೆಗೆ ಏನಾಗ್ತಾ ಇದೆ, ಹಾರ್ಮುಜನ್ನು ತೆರೀರಿ, ಇರಾನ್ಗೆ ಚೀನಾ ಒತ್ತಡ ಹೇರ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳ ಹಡಗುಗಳ ಮೇಲೆ ಇದೇ ಇರಾನ್ನ IRGC ಏನು ದಾಳಿ ಮಾಡ್ತಲ್ಲ, ಆ ದಾಳಿಗೆ ಖಂಡನೆ ವ್ಯಕ್ತವಾಯಿತು. ಇದೇ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಿದಾಗ ಕೂಡ ಚೀನಾ ಅದರ ಆಕ್ರೋಶವನ್ನು ಹೊರಹಾಕಿತ್ತು. ಇದೀಗ ಹಾರ್ಮುಜ್ ಸಂಚಾರಕ್ಕೆ ಮುಕ್ತಗೊಳಿಸದೇ ಇದ್ದರೆ ಜಾಗತಿಕವಾಗಿ ನಾವು ಪ್ರತ್ಯೇಕ ಮಾಡಿಬಿಡ್ತೀವಿ, ಇರಾನ್ ಸಮಗ್ರ ಕದನ ವಿರಾಮ ಜಾರಿಗೊಳಿಸುವುದು ತುರ್ತು ಆದ್ಯತೆ ಆಗಿದೆ, ಹಾರ್ಮುಜ್ ಜಲಸಂಧಿ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದಕ್ಕೆ ಆದ್ಯತೆ ಕೊಡ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಆದರೆ ತ್ವರಿತವಾಗಿ ಸಂಚಾರಕ್ಕೆ ಮುಕ್ತಗೊಳಿಸಿ, ಇಲ್ಲದೇ ಇದ್ದರೆ ಇರಾನನ್ನು ಜಾಗತಿಕವಾಗಿ ಪ್ರತ್ಯೇಕ ಮಾಡಲಾಗುವುದು ಅಂತ ಅವರೆಲ್ಲ ಹೇಳಿದ್ದಾರೆ. ಇತ್ತೀಚೆಗೆ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಬೀಜಿಂಗಿಗೆ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿಯ ಸಚಿವರ ಜೊತೆಗೆಲ್ಲ ವಾಂಗ್ ಯಿ ಅಂತ ಚೀನಾದ ವಿದೇಶಾಂಗ ಸಚಿವರು ಅವ್ರ ಜೊತೆಗೆಲ್ಲ ಮಾತುಕತೆ ನಡೆಸಿದ ನಂತರ ಎಲ್ಲ ಬೆಳವಣಿಗೆಗಳಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದ ಬೇಡಿಕೆ ಏನೇನಿದೆ ಅಂದರೆ ಕಚ್ಚಾ ತೈಲ ದರ ಏರಿಕೆ ಆಗಬೇಕು, ತೈಲ ಎಲ್ಲವೂ ಕೂಡ ಸುಗಮವಾಗಿ ಸಾಗಾಟ ಆಗಬೇಕು, ಎಲ್ಲ ಬೇಡಿಕೆಗಳೇನಿದೆ ಇವೆಲ್ಲವನ್ನು ಕೂಡ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಹೀಗಾಗಿ ಶೀಘ್ರದಲ್ಲೇ ಇದನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಬೇಡಿಕೆ ಬಂದಿದೆ ಅಂತ. ಹೀಗಾಗಿ ಏನಾಗುತ್ತೆ ಮಧ್ಯಪ್ರಾಚ್ಯದ ಯುದ್ಧ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.